श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारती. ಶ್ರೀಗುರುಭ್ಯೋ ನಮಃ. ಶಂಕರ ಭಗವತ್ಪಾದಾಚಾರ್ಯರು ಜೀವನ್ಮುಕ್ತರ ರಸದೌತರಣವನ್ನು ಶಿಷ್ಯರ ಅನುಗ್ರಹಕ್ಕಾಗಿ ಈ ಒಂದು ಗ್ರಂಥ ರೂಪವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮಹಾತ್ಮೆಯನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಅಂದರೆ ಈ ಒಂದು ಜೀವನ್ಮುಕ್ತರ ಕಥನ ನಮ್ಮ ಜೀವನದ ಸಾಧನೆಯಾಗಬೇಕು, ಅದಕ್ಕಾಗಿ ಇಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಎಂಬ ವಿಚಾರವನ್ನು ನೋಡಿದ್ದೇವೆ. ಇನ್ನೊಂದು ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಏನೆಂದರೆ, ಆಧ್ಯಾತ್ಮ ವಿದ್ಯೆ ಹೇಳುವಂಥದ್ದು ಎಲ್ಲರಿಗೂ ಉಪದೇಶ ಮಾಡುವಂತಹ ವಿದ್ಯೆಯಲ್ಲ. ಆದರೆ ಎಲ್ಲರೂ ಆತ್ಮನನ್ನು ತಿಳ್ಕೊಳ್ಬೇಕು, ಅದಕ್ಕಾಗೇ ವೇದಾಂತ ಇದೆ ಹೇಳುವಂಥದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ಆದರೆ ಗುಹ್ಯವಾದಂತಹ ವಿದ್ಯೆ ಅಂತ ಆಧ್ಯಾತ್ಮ ವಿದ್ಯೆಯನ್ನು ಕರೆಯುತ್ತಾರೆ. ಗುಹ್ಯಾತ್ ಗುಹ್ಯತರಂ ಮಹತ್. ಯಾವುದನ್ನು ಗೌಪ್ಯವಾಗಿಡಬೇಕೋ ಆ ಗೌಪ್ಯವಾದ ವಿದ್ಯೆಗಳಲ್ಲಿ ಅತ್ಯಂತ ಗೌಪ್ಯವಾದಂತಹ ವಿದ್ಯೆ ಅಂದರೆ ಈ ವೇದಾಂತ ವಿದ್ಯೆ. ಏಕೆ ಅದಕ್ಕೆ ಗೌಪ್ಯತೆ ಅಂತ ಶಬ್ದವನ್ನು ಹೇಳಿದ್ದಾರೆ ಅಂದರೆ, ಇಂತಹ ಆತ್ಮಜ್ಞಾನವನ್ನು ಪಡೀಬೇಕು ಅಥವಾ ಈ ಕುರಿತಾದಂತಹ ವಿಚಾರವನ್ನು ಮಾಡಬೇಕು ಅಂದರೆ ಆ ಶಿಷ್ಯನಿಗೆ ಅಂತಹ ಯೋಗ್ಯತೆ ಬೇಕಾಗತ್ತೆ. ಯೋಗ್ಯತೆ ಇಲ್ಲದೇ ಇರುವವನಿಗೆ, ಅಪಾತ್ರನಿಗೆ ಈ ವಿದ್ಯೆಯನ್ನು ಕೊಟ್ಟರೆ ಏನೂ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಈ ವೇದಾಂತ ವಿದ್ಯೆ ಎಲ್ಲರಿಗೂ ಸೇರಬೇಕಾದಂತಹ ವಿದ್ಯೆ. ಆದರೆ ಅದನ್ನು ಪಡೆಯುವಂಥವನು ಹಾಗೇ ಇರಬೇಕಾಗತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಸುವಿಸ್ತಾರವಾಗಿ ಹೇಳ್ತಾನೆ. ಯಾರು ಗುರುಗಳ ಶುಶ್ರೂಷೆಯನ್ನು ಮಾಡೋದಿಲ್ವೋ, ಯಾರು ಭಗವಂತನಲ್ಲಿ ಭಕ್ತಿ ಇಡೋದಿಲ್ವೋ, ಗುರುಗಳ ಮಾತಿನಲ್ಲಿ ಯಾರು ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡೋದಿಲ್ವೋ ಅಂಥವರಿಗೆ ಈ ಬ್ರಹ್ಮವಿದ್ಯೆಯನ್ನು ಹೇಳಲೇಬಾರದು ಅಂತ ಹೇಳ್ತಾನೆ. ಏಕೆಂದರೆ ಅನರ್ಥ ಉಂಟಾಗತ್ತೆ. ಅದಕ್ಕೆ ವೇದಗಳು ಹೇಳ್ತಾವೆ, ಅಶಿಷ್ಯಾಯ ಅಂದರೆ ಶಿಷ್ಯನಲ್ಲದೇ ಇರುವವನಿಗೆ ನದೇಯಂ, ಶಿಷ್ಯನಾದವನಿಗೆ ಮಾತ್ರ ವಿದ್ಯೆಯನ್ನು ಹೇಳಬೇಕಾಗತ್ತೆ. ಆಗ ಮಾತ್ರ ಈ ಒಂದು ಅನುಭವ ಆ ಶಿಷ್ಯನಿಗೆ ಆಗತ್ತೆ. ಇಲ್ಲದೇ ಇದ್ದರೆ ಏನಾಗುತ್ತೆ, ಚಿತ್ತ ಶುದ್ಧವಿಲ್ಲದೆ ಇರುವಂತಹ ಯಾವ ಶಿಷ್ಯ ಇದನ್ನು ಅಧ್ಯಯನ ಮಾಡಿ ಇದರಿಂದ ನನಗೇನೂ ಫಲ ಸಿಗಲೇ ಇಲ್ಲ, ಆದ್ದರಿಂದ ವೇದಾಂತಗಳು ಉಪನಿಷತ್ತುಗಳು ಬರೀ ಸುಳ್ಳನ್ನು ಹೇಳ್ತಾವೆ ಅಂತ ಅವನು 4 ಜನಕ್ಕೆ ಹೇಳಬಹುದು, ಹಾಗೆ ತಿಳ್ಕೊಳ್ಬಹುದು. ಆದ್ದರಿಂದ ಆ ಯೋಗ್ಯತೆಯನ್ನು ನೋಡಿ ಈ ಒಂದು ವೇದಾಂತ ವಿಚಾರವನ್ನು ಹೇಳಬೇಕಾಗತ್ತೆ. ಆದ್ದರಿಂದಲೇ ಆ ಯೋಗ್ಯತೆಯನ್ನು ಹಿಂದಿಟ್ಟುಕೊಂಡು ನಿತ್ಯಾನಿತ್ಯಾದಿ ವಸ್ತು ವಿವೇಕಗಳನ್ನು ಮೊದಲು ಹೊಂದಬೇಕು ಅಂತ ಈ ಗ್ರಂಥದ ಆರಂಭದಲ್ಲೇ ಹೇಳಿದ್ದಾರೆ. ಅದು ಇಲ್ಲದೇ ಇದ್ದರೆ ನಾವು ಸಂಪಾದನೆ ಮಾಡಿಕೊಳ್ಬೇಕು. ಆಗ ಮಾತ್ರ ಈ ಹೇಳಿರುವಂಥ ವಿಚಾರ ನಮ್ಮ ಸಾಧನೆಗೆ ಅನುಕೂಲವಾಗ್ತವೆ. ಇಲ್ಲದೇ ಇದ್ದರೆ ಇಲ್ಲಿ ಹೇಳೋದೊಂದು, ನಾವು ತಿಳ್ಕೊಳ್ಳೋದು ಇನ್ನೊಂದು ಅಂತಾಗತ್ತೆ. ಆದ್ದರಿಂದ ಯಾವೆಲ್ಲ ಈ ಆತ್ಮಜ್ಞಾನಿಗಳ ಲಕ್ಷಣವನ್ನು ಶಂಕರರಲ್ಲಿ ಹೇಳ್ತಾ ಇದ್ದಾರೋ
ಅದು ಎಲ್ಲರಿಗೂ ಹೇಳಬೇಕಾದ ವಿಚಾರ ಅಲ್ಲ, ಅತ್ಯಂತ ಗುಹ್ಯವಾದ ವಿಚಾರ. ಆದರೂ ಏಕೆ ಹೇಳ್ತಾ ಇದ್ದಾರೆ ಅಂದರೆ ಶಿಷ್ಯರ ಮೇಲಿನ ಕರುಣೆಯಿಂದ ಹೇಳ್ತಾ ಇದ್ದಾರೆ. ನಾನು ಆಧ್ಯಾತ್ಮದಲ್ಲಿ ಇಂತಹ ಸಾಧನೆ ಮಾಡಿದ್ದೇನೆ, ಹಾಗಿದ್ದೇನೆ, ಹೀಗಿದ್ದೇನೆ ಅಂತ ಆತ್ಮ ಪ್ರಶಂಸೆಯನ್ನು ಯಾರೂ ಮಾಡ್ಕೊಳ್ಬಾರ್ದು. ಆದರೆ ಶಂಕರರು ಇಲ್ಲಿ ಏಕೆ ಹೇಳ್ತಾ ಇದ್ದಾರೆ? ಅವರು ಆತ್ಮ ಪ್ರಶಂಸೆಯನ್ನು ಮಾಡ್ಕೊಳ್ಳಲಿಕ್ಕೆ ಹೇಳ್ತಾ ಇರೋದಲ್ಲ. ನನ್ನ ಅನುಭವ ಅಂದರೆ ಜೀವನ್ಮುಕ್ತರ ಅನುಭವ ಈ ರೀತಿಯಲ್ಲಿದೆ, ನೀವೂ ಕೂಡ ಜೀವನ್ಮುಕ್ತರಾದರೆ ನೀವೂ ಕೂಡ ಇಂತಹ ಅನುಭವವನ್ನು ಹೊಂದುತ್ತೀರಾ ಅಂತ ಶಿಷ್ಯರಿಗೆ ಅತ್ಯಂತ ಕರುಣೆಯಿಂದ ತಿಳಿಸ್ಕೊಡಲಿಕ್ಕಾಗಿ ಹೇಳ್ತಾ ಇದ್ದಾರೆ. ಇದು ನಮಗೆ ತಿಳಿಯಬೇಕು ಅಂದರೆ ಆ ಗುರುಗಳಲ್ಲಿ ಈ ವಿವೇಕ ಚೂಡಾಮಣಿಯ ಒಂದೊಂದು ವಾಕ್ಯದಲ್ಲೂ ಕೂಡ ಅಷ್ಟು ಭಕ್ತಿ ಶ್ರದ್ಧೆ ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಗ್ರಂಥವನ್ನು ಓದಬೇಕು ನಾವು. ಇಲ್ಲಿಯವರೆಗೆ ಆ ಜೀವನ್ಮುಕ್ತನಾದವನು ಹೇಗಿರ್ತಾನೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬಾಲವತು, ಸಣ್ಣ ಮಕ್ಕಳಂತೆ, ಉನ್ಮತ್ತವತು, ಹುಚ್ಚನಂತೆ, ಪಿಶಾಚವತು, ಹೇಗೆ ಬೇಕಿದ್ದರೆ ಹಾಗಿರ್ತಾನೆ ಅವನು. ಅವನಿಗೆ ಯಾವುದೇ ವಿಧಿ ನಿಷೇಧ ಯಾವುದೂ ಇರೋದಿಲ್ಲ ಅಂತೆಲ್ಲ ವಿವರಣೆ ಮಾಡ್ತಾ ಇದ್ದಾರೆ. ಯಾವುದನ್ನು ಅವನು ಊಟ ಮಾಡ್ತಾನೆ? ಬ್ರಹ್ಮಾನಂದವೆಂಬಂತಹ ಅನ್ನವನ್ನೇ ಅವನು ಊಟ ಮಾಡ್ತಾನೆ ಅಂತ 542 ಶ್ಲೋಕಗಳ ವಿವರಣೆಯನ್ನು ನೋಡಿದ್ದೇವೆ. ಮುಂದಿನ ಶ್ಲೋಕ 543. ಕ್ವಚಿನ್ಮೂಢೋ ವಿದ್ವಾನ್ ಕ್ವಚಿದಪಿ ಮಹಾರಾಜ ವಿಭವಃ ಕ್ವಚಿದ್ ಭ್ರಾಂತಃ ಸೌಮ್ಯಃ ಕ್ವಚಿದಜಗರಾಚರ ಕಲಿತಃ ಕ್ವಚಿತ್ ಪಾತ್ರೀಭೂತಃ ಕ್ವಚಿದವಮತಃ ಕ್ವಾಪ್ಯವಿದತಃ ಚರತ್ಯೇವಂ ಪ್ರಾಜ್ಞಃ ಸತತ ಪರಮಾನಂದ ಸುಖಿತಃ. ಹೇಗಿರ್ತಾರೆ ಅಂತ ಮತ್ತೆ ಮುಂದೆ ವಿವರಣೆಯನ್ನು ಮಾಡ್ತಾರೆ. ಕ್ವಚಿನ್ ಮೂಢೋ ವಿದ್ವಾನ್, ಕೊನೆಯ ಶಬ್ದವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಪ್ರಾಜ್ಞಃ ಸತತ ಪರಮಾನಂದ ಸುಖಿತಃ, ಪ್ರಾಜ್ಞನಾಗಿ ಆ ಪರಮಾನಂದದ ಸುಖದಲ್ಲಿ ಇರುವಂಥವನು ಹೇಗಿರ್ತಾನೆ ಅಂತ. ಕ್ವಚಿನ್ ಮೂಢ, ಏನೂ ಗೊತ್ತಿಲ್ಲದೆ ಮೂಢರಂತೆ ಇರ್ತಾರೆ. ಯಾರ್ಯಾರೋ ಆತ್ಮಜ್ಞಾನ ಹಾಗೆ ಹೀಗೆ ಅಂತೆಲ್ಲ ಜಂಬ ಕೊತ್ಕೊಂಡು ಇದ್ದರೆ ನನಗೇನೂ ಗೊತ್ತಿಲ್ಲ ಅಂತ ಸುಮ್ಮನೆ ಇರ್ತಾರೆ. ಇನ್ನು ಏನೂ ಗೊತ್ತಿಲ್ಲದೆ ಇರುವವರಿಗೆ ಅನುಗ್ರಹ ಮಾಡಬೇಕು. ನಿಜವಾಗಿ ಶಿಷ್ಯರು ಬಂದರೆ ಅವರಿಗೆ ವಿದ್ವಾಂಸನಂತೆ ಇವನು ಪಾಠ ಪ್ರವಚನವನ್ನು ಮಾಡ್ತಾನೆ. ಯಾರು ಅಹಂಕಾರವನ್ನು ತೋರಿ ತಾನೇ ಎಲ್ಲವನ್ನು ತಿಳ್ಕೊಂಡೆ ಅಂತ ಅಜ್ಞಾನದಲ್ಲಿರ್ತಾರೋ ಅವರ ಎದುರಿಗೆ ಮೂಢರಂತೆ, ಏನೂ ತಿಳಿದೇ ಇರುವಂಥ ಅಜ್ಞಾನಿಗಳಂತೆ ಸುಮ್ಮನೆ ಎದ್ದು ಬಿಡ್ತಾರೆ. ನಿಜವಾಗಿ ಶಿಷ್ಯ ಬಂದರೆ ವಿದ್ವಾಂಸನಾಗಿ ಪಾಠ ಪ್ರವಚನವನ್ನು ಮಾಡ್ತಾರೆ. ಇನ್ನು ಕ್ವಚಿದಪಿ ಮಹಾರಾಜ ವಿಭವ, ಏಕೆಂದರೆ ನಾವು ಶೃಂಗೇರಿ ಪರಂಪರೆಯಲ್ಲೇ ನೋಡ್ತೇವೆ. ಮಹಾರಾಜರಂತೆ ಅವರಿಗೆ ಕಿರೀಟ, ಒಳ್ಳೆಯ ಒಂದು ರೇಷ್ಮೆ ಶಾಲು, ಏನೇನೋ ಆ ಒಂದು ರಾಜ ಪೋಷಾಕಿದೆಯೋ ಅದನ್ನೆಲ್ಲ ಹಾಕ್ತಾರೆ. ಆ ರೀತಿಯಲ್ಲಿ ಅವರು ವೈಭವವನ್ನು ಅನುಭವಿಸ್ತಾರೆ. ಅಂದರೆ ಅನುಭವಿಸ್ತಾರೆ ಅಂದರೆ ಏನು? ಹೇಗೆ ಆ ಶರೀರಕ್ಕೆ ಇದನ್ನೆಲ್ಲ ಮಾಡಿದ್ದು ನನಗಲ್ಲ ಎಂಬಂಥ ದೃಷ್ಟಿಯಲ್ಲಿ ಅವರು ಇರ್ತಾರೆ. ಹೊರತು ನಾನು ಈ ರೀತಿಯಲ್ಲಿ ಮಹಾರಾಜನಂತೆ ವೈಭವವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅನುಭವಿಸೋದಿಲ್ಲ. ಹಾಗೆ ಮಹಾರಾಜರ ವಿಭವ, ಮಹಾರಾಜರಂತೆ ಇರ್ತಾರೆ. ಕ್ವಚಿತ್ ಭ್ರಾಂತಃ, ಕೆಲವೊಂದು ಸುತ್ತು ನನಗೇನೋ ಗೊತ್ತಿಲ್ಲ ಅಂತ ಸುಮ್ಮನೆ ಇರ್ತಾರೆ. ಅಂದರೆ ಜೀವನ್ಮುಕ್ತರು ಹೇಗಿರ್ತಾರೆ ಅಂತ. ಸೌಮ್ಯ, ಶಾಂತರಾಗಿರ್ತಾರೆ. ಇನ್ನೊಂದು ವಿಶೇಷಣವನ್ನು ಹೇಳಿದ್ದಾರೆ. ಕ್ವಚಿತ್ ಅಜಗರಾಚರ ಕಲಿತಃ. ಅಜಗರ ಅಂದರೆ ಹೆಬ್ಬಾವು. ಹೆಬ್ಬಾವು ಏನು ಮಾಡುತ್ತೆ? ಅದಾಗಿ ಬೇಟೆಗೆ ಹೋಗೋದೇ ಇಲ್ವಂತೆ, ಸುಮ್ಮನೆ ಮಲಗಿರುತ್ತೆ. ಹತ್ತಿರ ಏನಾದರೂ ಪ್ರಾಣಿ ಬಂದರೆ ಅದನ್ನು ಬಿಡೋದೇ ಇಲ್ಲ, ಬಾಯೊಳಗೆ ಹಾಕ್ಕೊಂಡು ಬಿಡುತ್ತೆ. ಅಂದರೆ ಎಲ್ಲೂ ಹೋಗದೆ ತನಗೆ ಪ್ರಾಪ್ತವಾದ ಆಹಾರವನ್ನು ಮಾತ್ರ ಸೇವಿಸುತ್ತೆ. ಹಾಗೆ ತನಗೇನು ಬಂತೋ ಅದನ್ನು ಸೇವಿಸಿಕೊಂಡು ಸುಮ್ಮನೆ ಇರ್ತಾರೆ. ಇದು ಬೇಕು ಅದು ಬೇಕು ಅಂತ ನಮ್ಮಂತೆ ಪ್ರವೃತ್ತಿ ಮಾಡೋದಿಲ್ಲ. ಹೀಗಿರಬೇಕು ಆಹಾರ, ನಾಳೆ ನನಗಿದು ಬೇಕು, ಮತ್ತೊಂದು ದಿವಸ ಅದು ಬೇಕು ಅಂತಿಲ್ಲ. ಯಾವುದು ಸಿಕ್ತೋ ಅದನ್ನು ಸ್ವೀಕಾರ ಮಾಡ್ತಾರೆ, ಸಿಗಲಿಲ್ವಾ ಸುಮ್ಮನೆ ಹಾಗೆ ಇರ್ತಾರೆ. ಅದಕ್ಕೆ ಈ ಒಂದು ದೃಷ್ಟಾಂತ. ಅಜಗರ ಚರ ಕಲಿತಃ, ಹೆಬ್ಬಾವು ಹೇಗೆ ಅದಾಗಿ ಅದು ಮನ್ಕೊಂಡಿರುತ್ತೆ ಹಾಗೆ ಇವರು ಅವ್ರ ಪಾಡಿಗೆ ಅವರು ಇರ್ತಾರೆ. ಯಾವ ಪ್ರವೃತ್ತಿಯೂ ಅವರಲ್ಲಿ ಇರೋದಿಲ್ಲ. ಕ್ವಚಿತ್ ಪಾತ್ರೀಭೂತಃ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಸತ್ಪಾತ್ರನಾಗಿರ್ತಾರೆ, ಸತ್ಪಾತ್ರನಾಗೇ ಇರೋದು. ಆದರೆ ಅವ್ರು ನಮ್ಮ ಕಣ್ಣಿಗೆ ಇವರು ಒಳ್ಳೆಯವರಾಗಿದ್ದಾರೆ ಅಂತ.
ಎಷ್ಟೋ ಜನರು ಇರ್ತಾರೆ ಅಜ್ಞಾನಿಗಳು, ಈಗ ಪರವಾಗಿಲ್ಲ, ಇವರು ಆತ್ಮಜ್ಞಾನಿಗಳು ಚೆನ್ನಾಗಿ ಉಪದೇಶ ಮಾಡ್ತಾರೆ. ಒಬ್ಬರಿದ್ದರಂತೆ, ವರದಹಳ್ಳಿ ಶ್ರೀಧರಾಶ್ರಮಕ್ಕೆ ಹೋಗ್ತಾ ಇದ್ದರು. ಮೊದಲು ಹೋಗ್ತಾ ಇದ್ದಾಗ ಅವ್ರಿಗೇನು ಅರ್ಥ ಆಗಲಿಲ್ಲ. ಉಪನ್ಯಾಸ ಕೇಳ್ತಾ ಕೇಳ್ತಾ ಸ್ವಲ್ಪ ದಿವಸದ ನಂತರ ಇವ್ರಿಗೆ ಅರ್ಥ ಆಗ್ತಾ ಬಂತು. ಆದರೆ ಇವ್ರು ಹೇಳೋದೇನು, ಹಿಂದಿನಿಗಿಂತ ಈಗ ಚೆನ್ನಾಗಿ ಗುರುಗಳು ಮಾತಾಡ್ತಿದ್ದಾರೆ ಅಂತ. ಅಂದರೆ ಇವನಿಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಅವ್ರು ಹೇಳೋದಿಲ್ಲ, ಗುರುಗಳು ಈಗ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳೋದು. ಅಂದರೆ ಅವರ ಅಜ್ಞಾನ ಎಷ್ಟರ ಮಟ್ಟಿಗಿರುತ್ತೆ ಅಂತ ಹಾಗೆ ಅಂದ್ಕೊಳ್ಳೋದು. ಇವರು ಈಗ ಸತ್ಪಾತ್ರರಾಗಿದ್ದಾರೆ. ಕ್ವಚಿತ್ ಅಮತಃ, ಏನೂ ತಿಳ್ಕೊಳ್ಳೇ ಇಲ್ಲ ಇವರು ಅಂತ ಹೇಳೋದು. ಕ್ವಾಪಿ ವಿದಿತಃ, ಕೆಲವೊಬ್ಬರು ಅವಿದಿತಃ, ಇವನು ತಿಳ್ಕೊಳ್ಳಿಲ್ಲ ಅಂತ ಹೇಳೋದು, ಇವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಹೇಳೋದು. ಹಾಗೆ ಇವರನ್ನು ಮತ್ತೊಬ್ಬರು ಹೇಳ್ತಾರೆ, ಅವ್ರು ಹಾಗಿರ್ತಾರೆ ಅಂತ. ಇವ್ರು ಹೇಗಿರ್ತಾರೆ, ಇವ್ರು ಹೇಳಿದಂಥ ಯಾವ ರೀತಿಯಲ್ಲೂ ಇರೋದಿಲ್ಲ. ಪರಮಾನಂದ ಸುಖಿತಃ, ಆ ಪರಮಾನಂದವೆಂಬಂತಹ ಸುಖದಲ್ಲಿ ಆ ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಇವರು ನನಗೆ ಹಣ ಇಲ್ಲ ಅಂತ ದುಃಖ ಪಡೋದಾಗಲಿ, ನನಗೆ ಜನ ಬಲ ಇಲ್ಲ ಅಂತ ನಾನು ನಿರ್ಬಲ ಅಂತ ಅಂದ್ಕೊಳ್ಳೋದಿಲ್ಲ. ಯಾವಾಗಲೂ ನಿತ್ಯ ತೃಪ್ತರಾಗಿರ್ತಾರೆ, ಬ್ರಹ್ಮಾನಂದದಲ್ಲಿರ್ತಾರೆ. ಅವರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ, ಎಲ್ಲ ಕಡೆಯಲ್ಲೂ ಬ್ರಹ್ಮನನ್ನು ನೋಡ್ತಾರೆ. ಅಂಥವರು ಜೀವನ ಮುಕ್ತರು ಅಂತ. ಮುಂದಿನ ಶ್ಲೋಕ. ನಿರ್ಧನೋಪಿ ಸದಾ ತುಷ್ಟ, ಹಣ ಇಲ್ಲ ಅವರಿಗೆ, ಆದರೆ ಅತ್ಯಂತ ಸಂತೋಷ ಇದೆ. ಅಸಹಾಯೋಪಿ ಮಹಾಬಲಃ, ಯಾವ ಸಹಾಯವೂ ಯಾರ ಸಹಾಯವೂ ಬೇಕಾಗಿಲ್ಲ, ಅಥವಾ ಸಹಾಯ ಯಾರು ಮಾಡದೇ ಇದ್ದರೂ ಕೂಡ ನಾನು ನಿರ್ಬಲ ಅಂತ ಅಂದ್ಕೊಳ್ಳೋದೇ ಇಲ್ಲ ಅಂತವರು. ನಿತ್ಯ ತೃಪ್ತಃ, ಯಾವಾಗಲೂ ತೃಪ್ತಿಯನ್ನೇ ಅನುಭವಿಸ್ತಾ ಇರ್ತಾರೆ. ಅಭುಂಜಾನೋಪಿ, ಏನೂ ತಿನ್ನದೇ ಇದ್ದರೂ ಕೂಡ, ಅಂದರೆ ಏನೂ ವಿಷಯಗಳನ್ನು ತಿನ್ನೋದು ಅಂದರೆ ಆಹಾರವನ್ನು ಅಂತಲ್ಲ, ಕಣ್ಣು ರೂಪವೆಂಬ ವಿಷಯ, ಶಬ್ದ ಕಿವಿ ಶಬ್ದವೆಂಬಂಥ ವಿಷಯ, ಈ ಯಾವುದನ್ನೂ ಅನುಭವಿಸದೆ ಅವರು ಸಂತೋಷವಾಗಿರ್ತಾರೆ. ನಮಗದು ಬರೋದಿಲ್ಲ. ಯಾವ ಅನುಭವ ಇದ್ದರೆ ಮಾತ್ರ ಆ ಅನುಭವದ ಸಂತೋಷವಾಗತ್ತೆ, ಇಲ್ಲದೇ ಇದ್ದರೆ ನಮ್ಗೆ ಸಂತೋಷ ಆಗೋದಿಲ್ಲ. ಆದರೆ ಇವರು ಯಾವ ವಿಷಯ ಇಲ್ಲದೇ ಇದ್ದರೂ ಕೂಡ ಅಭುಂಜಾನೋಪಿ ನಿತ್ಯ ತೃಪ್ತಃ. ಮತ್ತೇನು ಹೇಳ್ತಾರೆ, ಸಮಃ ಸಮದರ್ಶಿನಃ, ಎಲ್ಲ ಕಡೆಯಲ್ಲೂ ಆ ಸಮವಾದಂತಹ ಒಂದೇ ರೀತಿಯಲ್ಲಿರುವಂತಹ ಪರಮಾತ್ಮ ವಸ್ತುವನ್ನು ನೋಡುವುದರಿಂದ ಅವರಿಗೆ ಸಮದರ್ಶಿಗಳು ಅಂತ ಕರೆಯುತ್ತಾರೆ. ಇದು 544ನೇ ಶ್ಲೋಕದ ಅರ್ಥ. ಇನ್ನವರು ಹೇಗಿರ್ತಾರೆ ಅಂತ ಮತ್ತೆ ಮುಂದೆ ಹೇಳ್ತಾರೆ. ಅಪಿ ಕುರ್ವನ್ನ ಕುರ್ವಾಣಃ ಶ್ಚಾಭೋಕ್ತ ಫಲಭೋಗ್ಯಪಿ ಶರೀರ್ಯೇಪಿ ಅಶರೀರ್ಯೇಷು ಪರಿಚ್ಛಿನ್ನೋಪಿ ಸರ್ವತಃ. ಇವರು ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಣ್ಣಿಗೆ ಅನಿಸುತ್ತೆ. ಕುರ್ವನ್ನಪಿ, ಕೆಲಸ ಮಾಡ್ತಾ ಇದ್ದರೂ ಕೂಡ ಅಕುರ್ವಾಣಃ, ನಿಜವಾಗಿ ಅವರು ಮಾಡ್ತಾ ಇಲ್ಲ. ಫಲಭೋಗಿ ಅಪಿ, ಈ ಕರ್ಮವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಅಭೋಕ್ತ, ಏನನ್ನೂ ಭೋಗವನ್ನು ಅನುಭವಿಸೋದಿಲ್ಲ. ಶರೀರ ಅಪಿ, ಶರೀರ ಉಳ್ಳವರು ಅಂತ ನಾವು ಅವರನ್ನು ನೋಡಿದರೆ ಅವರು ಅಶರೀರಿ, ಶರೀರ ಭಾವವನ್ನು ಹೊಂದಿರೋದಿಲ್ಲ. ಶರೀರ ಭಾವವನ್ನು ಹೊಂದದೇ ಇರೋದರಿಂದ ಅವರು ಕರ್ಮ ಮಾಡ್ತಾ ಇದ್ದರೂ ಕರ್ಮ ಮಾಡ್ತಾ ಇಲ್ಲ, ಫಲವನ್ನು ಅನುಭವಿಸ್ತಾ ಇದ್ದರೂ ಕೂಡ ಫಲವನ್ನು ಅನುಭವಿಸ್ತಾ ಇಲ್ಲ. ಏಕೆ? ಅವರಿಗೆ ಶರೀರದ ಭಾವವೇ ಇರೋದಿಲ್ಲ. ನಮಗೆ ಶರೀರ ಭಾವ ಇರೋದರಿಂದ ಕರ್ಮ ಭೋಗ ಈ ಎಲ್ಲ ಇರುತ್ತೆ. ಅವರು ಪರಿಚ್ಛಿನ್ನನಾಗಿ ಇದ್ದರೂ ಕೂಡ ಅಪರಿಚ್ಛಿನ್ನರಾಗಿರ್ತಾರೆ. ಸರ್ವಗಃ ಪರಿಚ್ಛಿನ್ನ ಅಪಿ, ಅಂದರೆ ನಮ್ಮ ದೃಷ್ಟಿಯಲ್ಲಿ ಅವರು ಶರೀರದಲ್ಲಿ ಮಾತ್ರ ಇದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ನಿಜವಾಗಿ ಅವರು ಎಲ್ಲ ಕಡೆಯಲ್ಲೂ ಇರ್ತಾರೆ. ಜೀವನ್ಮುಕ್ತರು ಇಲ್ಲಿ ಮಾತ್ರ ಇದ್ದಾರೆ ಅಂತಲ್ಲ, ಅವರು ಎಲ್ಲ ಕಡೆಯೂ ತಾನು ವ್ಯಾಪಿಸಿಕೊಂಡಿದ್ದೇನೆ ಅಂತ ಅನುಭವಿಸ್ತಾ ಇರ್ತಾರೆ. ಏಕೆ ಹೀಗೆ? ಅವರು ಏನು ಮಾಡ್ತಾ ಇದ್ದರೂ ಕೂಡ ಅದರಿಂದ ಏನೂ ಆಗೋದಿಲ್ಲ ಅಂದರೆ ಶರೀರ ಭಾವವೇ ಇರೋದಿಲ್ಲ. ಶರೀರ ಭಾವ ಅವರಲ್ಲಿಲ್ಲ, ಆದ್ದರಿಂದ ಅವರಿಗೆ ಸುಖ ದುಃಖ ಪಾಪ ಪುಣ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ, ಶಂಕರರಿಗೆ ಆ ರೀತಿ ಪ್ರಶ್ನೆಯನ್ನು ಯಾರಾದರೂ ಕೇಳಿದರೆ ಆಗ ಶಂಕರರು ಹೇಳ್ತಾರೆ, ನಾವು ಹೇಳ್ತಾ ಇರೋದಲ್ಲ, ಉಪನಿಷತ್ತು ಹೇಳ್ತಾ ಇದೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಅಶರೀರಂ ವಾ ವಸಂತಂ ಪ್ರಿಯಾ ಪ್ರಿಯೇನ ಸ್ಪೃಶತಃ. ಯಾವನಿಗೆ ಶರೀರದಲ್ಲಿ ನಾನು ನನ್ನದು ಎಂಬಂತಹ ಭಾವನೆ ಇರೋದಿಲ್ವೋ ಅವನಿಗೆ ಪ್ರಿಯವಾಗಲಿ ಅಪ್ರಿಯವಾಗಲಿ, ಅಂದರೆ ಸುಖವಾಗಲಿ ದುಃಖವಾಗಲಿ ಪುಣ್ಯವಾಗಲಿ ಪಾಪವಾಗಲಿ ಸ್ಪರ್ಶಿಸುವುದಿಲ್ಲ. ಏಕೆ ಸ್ಪರ್ಶಿಸುವುದಿಲ್ಲ ಅಂದರೆ ಅವನಿಗೆ
ಶರೀರದಲ್ಲಿ ಅಭಿಮಾನ ಇಲ್ಲ. ಅಶರೀರಂ, ಶರೀರದಲ್ಲಿ ಆತ್ಮಭಾವ ಇಲ್ಲದೇ ಇರುವವನೇ ಅಶರೀರಿ. ಅಶರೀರಂ ವಾವ ಸಂತಂ ಪ್ರಿಯೇ ನ ಸ್ಪೃಶತಃ. ಆ ವಾಕ್ಯವನ್ನೇ ಈಗ ಮುಂದೆ ವಿವರಣೆ ಮಾಡ್ತಾರೆ. 546ನೇ ಶ್ಲೋಕ. ಅಶರೀರಂ ಸದಾ ಸಂತಂ ಇಮಂ ಬ್ರಹ್ಮ ವಿದಂ ಕ್ವಚಿತ್ ಪ್ರಿಯೇ ನ ಸ್ಪೃಶತಃ ತಥೈವ ಚ ಶುಭಾಶುಭೇ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಶರೀರಭಾವ ಇಲ್ಲದೇ ಇರುವುದರಿಂದ ಈ ಬ್ರಹ್ಮವಿದರಿಗೆ, ಆತ್ಮಜ್ಞಾನಿಗಳಿಗೆ ಪ್ರಿಯವಾಗಲಿ ಅಂದರೆ ಸುಖವಾಗಲಿ, ಅಪ್ರಿಯವಾಗಲಿ ದುಃಖವಾಗಲಿ, ಮತ್ತು ಶುಭಾಶುಭೆ, ಶುಭ ಅಂದರೆ ಪುಣ್ಯ, ಅಶುಭ ಅಂದರೆ ಪಾಪ, ಯಾವುದೂ ಅವನಲ್ಲಿ ಬರೋದಿಲ್ಲ. ಇಂದ್ರ ಇದನ್ನೇ ಒಂದು ಮಾತಾಗಿ ಹೇಳ್ತಾನೆ. ನಾನು ಎಷ್ಟೋ ಜನರ ರಾಕ್ಷಸರನ್ನು, ಅಸುರರನ್ನು ಸಂಹಾರ ಮಾಡಿದ್ದೇನೆ. ಆದರೆ ನನಗೆ ಸ್ವಲ್ಪವೂ ಪಾಪದ ಲೇಷವೇ ಇಲ್ಲ. ಏಕೆ ಇಲ್ಲ? ನಾನು ಆ ಬ್ರಹ್ಮನನ್ನು ತಿಳ್ಕೊಂಡಿದ್ದೇನೆ. ಯಾರು ಆತ್ಮನನ್ನು ತಿಳ್ಕೊಳ್ತಾರೋ ಅವರಿಗೆ ಪಾಪ ಪುಣ್ಯ ಯಾವುದೂ ಇರೋದಿಲ್ಲ. ದೇಹ ಭಾವದಿಂದ ಕೆಲಸ ಮಾಡಿದರೆ ಮಾತ್ರ ಪಾಪ ಪುಣ್ಯಗಳು. ಇಂದ್ರ ಹೇಳ್ತಾನೆ, ಆ ಪಾಪ ನನ್ನ ಒಂದು ಕೂದಲನ್ನೂ ಏನು ಮಾಡೋದಿಲ್ಲ ಅಂತ. ಕೂದಲನ್ನೂ ಏನು ಮಾಡೋದಿಲ್ಲ ಅಂದ್ರೇನು? ಸ್ವಲ್ಪವೂ ಕೂಡ ಪಾಪದ ಲೇಷ ಆತ್ಮಜ್ಞಾನಿಯನ್ನು ಸ್ಪರ್ಶಿಸುವುದಿಲ್ಲ ಅಂತ ಅರ್ಥ. ಯಾರಿಗೆ ಸ್ಥೂಲ ಶರೀರದಲ್ಲಿ ಸಂಬಂಧ ಇರುತ್ತೋ ಅವರಿಗೆ ಸುಖ ದುಃಖಗಳಿರ್ತವೆ. ಸಂಬಂಧ ಅಂದ್ರೇನು? ಅದು ಇರುತ್ತೆ ಇಲ್ಲ ಅಂತ ಹೇಗೆ? ಮಮಕಾರ ಮತ್ತು ಅಹಂಕಾರ, ಆ ಭಾವನೆಯೇ ಸಂಬಂಧ. ಭಾವನೆ ಇಲ್ಲದೆ ಇರೋದೇ ಅಸಂಬಂಧ. ಮುಂದೆ ನೋಡೋಣ. ಸ್ಥೂಲಾದಿ ಸಂಬಂಧವತೋಭಿಮಾನಿನಃ ಸುಖಂಚ ದುಃಖಂಚ ಶುಭಾಶುಭೇ ಚ ವಿಧ್ವಸ್ತ ಬಂಧಸ್ಯ ಸದಾತ್ಮನೋ ಮುನೇಃ ಕುತಃ ಶುಭಂ ವಾಪ್ಯಶುಭಂ ಫಲಂ ವಾ. ಯಾವನಿಗೆ ಸ್ಥೂಲ ಶರೀರದಲ್ಲಿ ಅಭಿಮಾನ ಇರುತ್ತೋ, ಸ್ಥೂಲಾದಿ ಸಂಬಂಧತೋ ಅಭಿಮಾನಿನಃ, ಸಂಬಂಧವತಃ ಅಭಿಮಾನಿನಃ, ಆ ಸಂಬಂಧ ಇರೋದು ಹೇಗೆ? ಅಭಿಮಾನವಿದ್ದಾಗ. ಅವನಿಗೇನಾಗತ್ತೆ? ಸುಖ ದುಃಖ ಅಂದರೆ ಹಿಂದೆ ಹೇಳಿದಂತೆ ಅವನಿಗಿರೋದಿಲ್ಲ, ಇವನಿಗಿರುತ್ತೆ. ಸುಖ ದುಃಖ ಶುಭ ಅಶುಭಗಳಿರ್ತವೆ. ಯಾವನು ವಿಧ್ವಸ್ತ ಬಂಧಸ್ಯ, ಎಲ್ಲ ಬಂಧನವನ್ನು ಅಂದರೆ ಆ ಅಹಂಕಾರ ಮಮಕಾರವನ್ನು ಕಳ್ಕೊಂಡಿರ್ತಾನೋ ಅವನು ಸದಾತ್ಮನಾದಂತಹ, ಸದಾ ಆತ್ಮನಲ್ಲೇ ನೆಲೆಸಿರುವಂತಹ ಮುನಿಗೆ ಶುಭವು ಅಥವಾ ಅಶುಭವು, ಅದರ ಫಲವು ಹೇಗೆ ತಾನೇ ಬರುತ್ತೆ? ಬರೋದಿಲ್ಲ ಅಂತ ಉತ್ತರ. ಹಾಗಾದರೆ ನಾವು ಹೀಗೆ ಹೇಳ್ತೇವಲ್ಲ ಅಂದರೆ ಅದು ನಿನ್ನ ಅಜ್ಞಾನದಿಂದ ಹೇಳೋದು. ನಮ್ಮ ಅಜ್ಞಾನದಿಂದ ಆತ್ಮಜ್ಞಾನಿಗಳು ಹೀಗೆ ಮಾಡಿದರು ಹಾಗೆ ಮಾಡಿದರು ಅಂತೆಲ್ಲ ಹೇಳೋದು. ಅವರ ದೃಷ್ಟಿಲಿ ಅವರು ಏನೂ ಮಾಡೋದಿಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಎಂತೆಂಥ ಉದಾಹರಣೆಯನ್ನು ಶಂಕರರಲ್ಲಿ ನೀಡ್ತಾ ಇದ್ದಾರೆ. ಎಷ್ಟು ಉದಾಹರಣೆಗಳು ಬಂದಿದ್ದಾವೆ ಅಂತ ಪಟ್ಟಿ ಮಾಡಿದರೆ ಒಂದು 100 ಉದಾಹರಣೆಗಳು ಕೇವಲ ಈ ವಿವೇಕ ಚೂಡಾಮಣಿಯಲ್ಲೇ ನಾವು ನೋಡಬಹುದು. ಸೂರ್ಯನ ಉದಾಹರಣೆ. ಗ್ರಹಣವಾಗುತ್ತೆ. ಗ್ರಹಣವಾದಾಗ ನಾವೇನು ಅಂದ್ಕೊಳ್ತೇವೆ? ಸೂರ್ಯನನ್ನು ರಾಹು ಅಥವಾ ಕೇತು ಗ್ರಹ ಹಿಡಿದಿದೆ ಅಂತ ಹೇಳ್ತೇವೆ. ಹಾಗೆ ಹೇಳಬೇಕು. ಗ್ರಹಣ ಅಂದರೆ ಹಿಡಿಯುವಿಕೆ. ಏನನ್ನು ಹಿಡಿದಿದೆ? ಸೂರ್ಯಬಿಂಬವನ್ನು ರಾಹು ಎಂಬಂತಹ ತಮೋ ಗ್ರಹ ಹಿಡಿದಿದೆ ಅಂತ ಹೇಳ್ತೇವೆ. ಇದು ಸಾಧ್ಯವಾ? ಸಾಧ್ಯವಾಗೋದೇ ಇಲ್ಲ. ಎಷ್ಟು ದೊಡ್ಡದಾದಂತಹ, ಎಷ್ಟು ಪ್ರಕಾಶಮಾನವಾದಂತಹ ಆ ಸೂರ್ಯನನ್ನು ತಮಸ್ಸು ಏನು ಮಾಡುತ್ತೆ? ಬೆಳಗಾದ ಮೇಲೆ ಕತ್ತಲೆ ಏನಾದರೂ ಮಾಡಲಿಕ್ಕೆ ಸಾಧ್ಯವಾ? ಮಾಡೋದೇ ಇಲ್ಲ. ಅಂದರೆ ಆ ಸೂರ್ಯನನ್ನು ಮುಚ್ಚೋದು ಯಾರಲ್ಲೂ ಸಾಧ್ಯವಿಲ್ಲ. ನಾವು ಹಾಗೆ ತಿಳ್ಕೊಳ್ತೇವೆ. ಹೇಗೆ? ತಮಸಾಗ್ರಸ್ತವದ್ಭಾನಂ ಅಗ್ರಸ್ತೋಪಿ ರವಿರ್ಜನೈಃ ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ ಯಜ್ಞಾತ್ವ ವಸ್ತು ಲಕ್ಷಣಂ. ಆ ಸೂರ್ಯನ ಸರಿಯಾದ ಲಕ್ಷಣವನ್ನು ತಿಳ್ಕೊಳ್ಳದೆ ರಾಹು ಸೂರ್ಯನನ್ನು ಹಿಡಿದಿದ್ದಾನೆ, ಸೂರ್ಯ ರಾಹುವಿನಿಂದ ನುಂಗಲ್ಪಟ್ಟಿದ್ದಾನೆ. ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ. ಏಕೆಂದರೆ ಅಷ್ಟು ದೊಡ್ಡ ಸೂರ್ಯಮಂಡಲವನ್ನು ಸಣ್ಣದಾದಂತಹ ರಾಹುಗ್ರಹ ಆವರಿಸಲಿಕ್ಕಾಗೋದಿಲ್ಲ. ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತೆ ಮಾಡುತ್ತೆ ಹೊರತು ರಾಹು
ತನ್ನ ಛಾಯೆಯನ್ನು ಆ ಸೂರ್ಯನ ಮೇಲೆ ಹಾಕಿದಾಗ ಸೂರ್ಯನಿಗೇನೂ ಆಗೋದಿಲ್ಲ. ಸೂರ್ಯ ಹೇಗಿದ್ದಾನೋ ಹಾಗೇ ಇರ್ತಾನೆ. ನಾವು ಆ ಸೂರ್ಯನನ್ನು ನೋಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಉಪದೇಶ ಶಾಸ್ತ್ರೀಯ ಒಂದು ಮಾತನ್ನು ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ಶಂಕರರು ಹೇಳ್ತಾರೆ, ಗನಚ್ಛನ್ನ ದೃಷ್ಟಿರ್ಗನಚ್ಛನ್ನ ಮರ್ಕಂ ತಥಾ ಮನ್ಯತೆ. ಅಂದರೆ ಏನರ್ಥ ಅಂದರೆ, ದೊಡ್ಡದಾದ ಮೋಡವು ಸೂರ್ಯನನ್ನು ಆವರಿಸಿದಾಗ ಏನು ಹೇಳ್ತೇವೆ? ಮೋಡ ಸೂರ್ಯನನ್ನು ಆವರಿಸಿತು ಅಂತ ಹೇಳ್ತೇವೆ. ಹಾಗೇನಾದರೂ ಆವರಿಸ್ಲಿಕ್ಕಾಗತ್ತಾ? ಅಷ್ಟು ದೊಡ್ಡ ಸೂರ್ಯನನ್ನು ಸಣ್ಣ ಮೋಡ ಆವರಿಸ್ಲಿಕ್ಕಾಗತ್ತಾ? ಆಗೋದಿಲ್ಲ. ಇವನ ದೃಷ್ಟಿ ಸೂರ್ಯನಲ್ಲಿ ಹೋಗೋದಿಲ್ಲ. ಹಾಗೇನು ಅಂದ್ಕೊಳ್ತಾನೆ? ಸೂರ್ಯನನ್ನು ಆವರಿಸಿತು ಅಂತ ಅಂದ್ಕೊಳ್ತಾನೆ. ಹಾಗೆ ಶರೀರಾದಿಗಳು ಆತ್ಮಜ್ಞಾನಿಗೆ ಏನೂ ಕೆಲಸ ಮಾಡೋದಿಲ್ಲ. ಆದರೆ ಅಜ್ಞಾನಿಗಳಾದ ನಾವು ಶರೀರಾದಿ ಭಾವವನ್ನು ಅವರಲ್ಲೂ ಕಲ್ಪನೆ ಮಾಡ್ತೇವೆ. ಹೇಗೆ ಸೂರ್ಯನಲ್ಲಿ ಆ ಗ್ರಹಣದ ಕಲ್ಪನೆಯನ್ನು ನಾವು ಮಾಡ್ತೇವೋ ಹಾಗೇ ಆತ್ಮಜ್ಞಾನಿಯಲ್ಲಿ ಅವರ ವ್ಯವಹಾರದಲ್ಲಿ ಅವರು ಸಶರೀರವಾಗಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ಅವರು ಶರೀರ ಭಾವವನ್ನು ಅಂದ್ಕೊಳ್ಳೋದಿಲ್ಲ. ಅದನ್ನು ಹೇಳ್ತಾರೆ ಮುಂದಿನ ಶ್ಲೋಕ. ತದ್ವತ್, ಹಾಗೇ ಅಂದರೆ ಹೇಗೆ ಸೂರ್ಯನ ಆ ಒಂದು ಬಿಂಬವನ್ನು ಆವರಿಸಿರುವಂಥದ್ದನ್ನು ನೋಡಿ ನಾವು ಅಗ್ರಸ್ತೋಪಿ, ಗ್ರಸ್ತವಾಗದೇ ಇರುವಂತಹ ಸೂರ್ಯನನ್ನು ಆವರಿಸಿದೆ ಅಂತ ಹೇಳ್ತೇವೋ ಹಾಗೆ ದೇಹಾದಿ ಬಂಧೇಭ್ಯೋ ವಿಮುಕ್ತಂ, ದೇಹಾದಿಗಳ ಸಂಬಂಧದಿಂದ ತನ್ನನ್ನು ಬಿಡಿಸಿಕೊಂಡಂತಹ ಆತ್ಮಜ್ಞಾನಿಯನ್ನು ನೋಡಿ ಬ್ರಹ್ಮವಿದುತ್ತಮಂ ಪಶ್ಯಂತಿ ಮೂಢಾಹ, ಮೂಢರು ಹೇಗೆ ನೋಡ್ತಾರೆ? ದೇಹಿನಂ, ಇವನು ದೇಹ ಇದೆ ಇವನಿಗೆ ಅಂತ ಅಂದ್ಕೊಳ್ತಾರೆ. ತದ್ವದ್ ದೇಹಾದಿ ಬಂಧೇಭ್ಯೋ ವಿಮುಕ್ತಂ ಬ್ರಹ್ಮವಿದುತ್ತಮಂ ಪಶ್ಯಂತಿ ದೇಹಿವನ್ ಮೂಢಾಹ ಶರೀರಾಭಾಸ ದರ್ಶನಾತ್. ಏಕೆ? ಶರೀರದಲ್ಲಿದ್ದಂತೆ ಕಾಣ್ತಾರೆ. ಆತ್ಮಜ್ಞಾನಿಗಳನ್ನು ನೋಡ್ತೇವೆ ನಾವು ಅಂದರೆ ಹೇಗೆ? ಅವರು ಶರೀರವನ್ನು ನೋಡ್ತೇವೆ. ಆ ಶರೀರವನ್ನು ಅವರು ಆಭಾಸವಾಗಿ ನೋಡ್ತೇವೆ, ನಾವು ಭಾಸವಾಗಿ ನೋಡ್ತೇವೆ. ಹೇಗೆ ಆ ಗ್ರಹಣವು ಆಯಿತು ಅಂತ ಆ ಗ್ರಹಣವನ್ನು ನೋಡ್ತಾ ಸೂರ್ಯನು ಮರೆಯಾದ, ಸೂರ್ಯನು ಮುಚ್ಚಿಕೊಂಡ ಅಂತ ಹೇಳ್ತೇವೋ ಹಾಗೆ ಆತ್ಮಜ್ಞಾನಿಗಳು ಈ ಶರೀರದಲ್ಲಿದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ಅದಕ್ಕೆ ಮುಂದೆ ಬೃಹದಾರಣ್ಯಕೋಪನಿಷತ್ತಿನ ಒಂದು ಮಾತನ್ನು ಶಂಕರಲ್ಲಿ ಹೇಳ್ತಾರೆ. ಅಂದರೆ ಈ ವಿವೇಕ ಚೂಡಾಮಣಿ ಎಂಥ ಸಾಮರ್ಥ್ಯವನ್ನು ಹೊಂದಿದೆ. ಕೇವಲ ಒಂದು ಸಣ್ಣ ಗ್ರಂಥ ಅಲ್ಲ ಇದು, ಪ್ರಕರಣ ಗ್ರಂಥ ಅಂತ ನಾವು ಕರೀತೇವೆ. ಆದರೆ ಆ ಎಲ್ಲ ಉಪನಿಷತ್ತುಗಳ ವಾಕ್ಯವನ್ನು ಇಲ್ಲಿ ತಂದು ಅದನ್ನು ಕೋಟ್ ಮಾಡಿ ಅದರ ಅರ್ಥವನ್ನು ಹೇಗೆ ನಾವು ಸಮನ್ವಯ ಮಾಡಿಕೊಳ್ಬೇಕು ಅಂತೇಳಿ ತಿಳಿಸ್ಕೊಡ್ತಾರೆ. ಆ ಮಾತು ಯಾವುದು ಅಂದರೆ, ತದ್ಯಥಾ ಅಹಿರ್ ವಲನಿ ವಲ್ಮೀಕೆ ಮೃತ ಪ್ರತ್ಯಸ್ತ ಶಯೀತ ಏವಮೇವ ಇದಂ ಶರೀರಂ ಶೇತೆ. ಏನರ್ಥ ಅಂದರೆ, ಹಾವು ಪೊರೆಯನ್ನು ಬಿಡುವುದನ್ನು ನಾವು ನೋಡ್ತೇವೆ. ಹುತ್ತದ ಬಳಿ ಹಾವು ತನ್ನ ಪೊರೆಯನ್ನು ಬಿಟ್ಟಿರುತ್ತೆ. ಒಮ್ಮೆ ದೂರದಲ್ಲಿ ನೋಡಿದ್ರೆ ಹಾವು ಮಲ್ಕೊಂಡಿದೆ ಅಂತ ಅನಿಸುತ್ತೆ. ಗಾಳಿ ಬಂದರೆ ಅಲುಗಾಡಿದರೆ ಓಹೋ ಅದಕ್ಕೆ ಜೀವ ಇದೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅದು ಹಾಗೆ ಮಲಗಿರುತ್ತೆ. ಅಂದರೆ ಅದು ಹಾವಿನಂತೆ ಮಲಗಿರುತ್ತೆ, ಹಾವು ಅಲ್ಲ. ಹಾಗೆ ಈ ಮುಕ್ತನಾದವನು ಆ ಹಾವು ತನ್ನ ಪೊರೆಯಲ್ಲಿ ಆತ್ಮಭಾವವನ್ನು ಹೇಗೆ ಇಟ್ಕೊಳ್ಳೋದಿಲ್ವೋ ಹಾಗೆ ಇವನು ಈ ಶರೀರದಲ್ಲಿ ಆತ್ಮಭಾವವನ್ನು ಇಟ್ಕೊಳ್ಳೋದಿಲ್ಲ ಅಂತ ಅರ್ಥ. ಹಾವು ಪೊರೆಯನ್ನು ಬಿಟ್ಟ ಮೇಲೆ ಓ ಇದು ನಾನೇ ಆಗಿದ್ದೆ, ಇದು ನಾನು ಅಂತ ಅಂದ್ಕೊಳ್ಳೋದಿಲ್ಲ, ಅದನ್ನು ಬಿಟ್ಟು ಅದು ಪಾಡಿಗೆ ಹೋಗುತ್ತದು. ಹಾಗೆ ಈ ಆತ್ಮಜ್ಞಾನಿಯಾದವನು ಈ ಶರೀರವನ್ನು ನಾನು ಅಂತ ಅಂದ್ಕೊಳ್ಳೋದಿಲ್ಲ, ಸಂಪೂರ್ಣವಾಗಿ ಇದು ನಾನಲ್ಲ ಅಂತ ಅಂದ್ಕೊಳ್ತಾನೆ. ಹೇಗೆ ಹಾವು ಬಿಟ್ಟಂಥ ಪೊರೆಯನ್ನು ತಾನು ಅಂತ ಅಂದ್ಕೊಳ್ಳೋದಿಲ್ವೋ ಹಾಗೆ ಇವನು ಅಂದ್ಕೊಳ್ಳೋದಿಲ್ಲ. ಇದು ಒಂದು ಉದಾಹರಣೆ. ಎರಡು ಉದಾಹರಣೆಯನ್ನು ಶ್ಲೋಕದಲ್ಲಿ ಕೊಡ್ತಾರೆ. 550 ಮತ್ತು 551 ಈ ಎರಡೂ ಶ್ಲೋಕವನ್ನು ಸೇರಿಸಿ ಒಂದು ಅರ್ಥವನ್ನು ಶಂಕರರಲ್ಲಿ ಹೇಳ್ತಾರೆ. ನೋಡೋಣ ಎರಡು ಶ್ಲೋಕವನ್ನು. ಅಹಿರ್ ನಿರ್ವಲಯ ನೀವಾಯಂ ಮುಕ್ತದೇಹಸ್ತು ತಿಷ್ಠತಿ ಇತಸ್ತತಶ್ಚಲ್ಯಮಾನೋ ಯತ್ಕಿಂಚಿತ್ ಪ್ರಾಣವಾಯುನಾ ಸ್ರೋತಸ ನೀಯತೆ ಧಾರು ಯಥಾ ನಿಮ್ನೋತ್ತಮಸ್ಥಲಂ ದೈವೇನ ನೀಯತೆ ದೇಹೋ ಯಥಾ ಕಾಲೋಪಭುಕ್ತಿಷು.
ಅವನು ತನ್ನ ಶರೀರವನ್ನು ಹೇಗೆ ನೋಡ್ತಾನೆ ಅಂದರೆ ಎರಡು ಉದಾಹರಣೆ. ಒಂದು ಕಟ್ಟಿಗೆ ತುಂಡಿನಂತೆ ನೋಡ್ತಾನೆ, ದಾರು ಅಂದರೆ ಕಟ್ಟಿಗೆ ತುಂಡು. ಮತ್ತೊಂದು ಉದಾಹರಣೆ ಏನು, ಅಹಿರ್ನಿರ್ವಲನಿ ಅಂದರೆ ಆ ಹಾವಿನ ಪೊರೆ ಅಂತ ಅರ್ಥ. ಹಾವಿನ ಪೊರೆಯಂತೆ ನೋಡ್ತಾನೆ, ಕಟ್ಟಿಗೆ ತುಂಡಿನಂತೆ ನೋಡ್ತಾನೆ. ಬಿದ್ದ ಆ ಹಾವಿನ ಪೊರೆ ಗಾಳಿಯಲ್ಲಿ ಎಲ್ಲಾಡಿದಾಗ ಏನು ಅಂದ್ಕೊಳ್ತೇವೆ ನಾವು, ಓ ಜೀವ ಇದೆ ಅಂತ ಅಂದ್ಕೊಳ್ತೇವೆ. ಆಗ ನಿಜವಾದ ಹಾವೇನು ಅಂದ್ಕೊಳ್ಳುತ್ತೆ, ಅದು ಪೊರೆ ಅಂತ ಸುಮ್ಮನೆ ಇರುತ್ತೆ. ಅಂದರೆ ಆ ಭೇದ ಜ್ಞಾನ ಇದೆ, ಇದು ನಾನಲ್ಲ ಅಂತ ಜ್ಞಾನ. ಹಾಗೆ ಅವನು ಈ ಶರೀರವನ್ನು ನೋಡ್ತಾನೆ, ಹಾವಿನ ಪೊರೆಯಂತೆ ನೋಡ್ತಾನೆ. ಹಾಗೆ ಸ್ರೋತಸ ನೀಯತೆ ದಾರು, ದಾರು ಅಂದರೆ ಕಟ್ಟಿಗೆ ತುಂಡು. ದೊಡ್ಡ ಮಳೆಗಾಲದಲ್ಲಿ ನಾವು ನೋಡ್ತೇವೆ, ಕಟ್ಟಿಗೆ ತುಂಡುಗಳು ನೀರಿನಲ್ಲಿ ತೇಲ್ಕೊಂಡು ಬರ್ತಾವೆ. ಎತ್ತರವಾದಂತಹ ಪ್ರದೇಶ ಇದ್ದರೆ ಅಲ್ಲೂ ಬರ್ತಾವೆ, ತಗ್ಗಾದ ಪ್ರದೇಶ ಇದ್ದರೆ ಅಲ್ಲೂ ಹೋಗ್ತಾವೆ. ನೀರು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಆ ಕಟ್ಟಿಗೆ ತುಂಡು ಹೋಗುತ್ತೆ. ಸ್ರೋತಸ ನೀಯತೆ ದಾರು, ನೀರು ಹೇಗೆ ಹೋಗುತ್ತೋ ನೀರಿನ ಪ್ರವಾಹ, ಹಾಗೆ ನಿಮ್ನ ಉನ್ನತ ಸ್ಥಳಂ, ತಗ್ಗಾದ ಪ್ರದೇಶಕ್ಕೆ ಹೋಗುತ್ತೆ, ಮೇಲಿನ ಪ್ರದೇಶಕ್ಕೆ ಹೋಗುತ್ತೆ. ಅದರದ್ದು ಸ್ವಾತಂತ್ರ್ಯತೆ ಇಲ್ಲ. ಏನು, ನೀರು ಹೇಗಿರುತ್ತೋ ಹಾಗೆ ಆ ಕಟ್ಟಿಗೆ ತುಂಡು ಹೋಗ್ತಾ ಇರುತ್ತೆ. ಹಾಗೆ ತನ್ನ ಪ್ರಾರಬ್ಧ ಕರ್ಮ ಹೇಗಿದೆಯೋ ಹಾಗೆ ಅವನ ಶರೀರ ಇರುತ್ತೆ, ಅಷ್ಟು ದಿವಸ ಇರುತ್ತೆ. ಪ್ರಾರಬ್ಧ ಕರ್ಮ ಮುಗಿದ ತಕ್ಷಣ, ಆ ಪ್ರವಾಹ ನಿಂತ ತಕ್ಷಣ ಕಟ್ಟಿಗೆ ತುಂಡು ಮತ್ತು ಆ ರೀತಿ ಮೇಲೆ ಕೆಳಗೆ ಹೋಗೋದೇ ಇಲ್ಲ. ಹಾಗೆ ಪ್ರಾರಬ್ಧ ಕರ್ಮ ಮುಗಿದ ತಕ್ಷಣ ಇವನ ಶರೀರ ಬಿದ್ದು ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ಇವನ ಅನುಭವವನ್ನು ಹೊಂದುತ್ತಾನೆ. ಅಂದರೆ ನಿರ್ಜೀವವಾದಂತಹ ಕಟ್ಟಿಗೆ ತುಂಡಿನಂತೋ ಅಥವಾ ನಿರ್ಜೀವವಾದಂತಹ ಹಾವಿನ ಪೊರೆಯಂತೋ ತನ್ನ ಶರೀರವನ್ನು ಇವನು ನೋಡ್ತಾನೆ ಅಂತ. ಅಂದರೆ ಶಂಕರರು ಆತ್ಮಜ್ಞಾನದ ಅನುಭವ ಹೇಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸ್ರೋತಸ ನೀಯತೆ ದಾರು ಯಥಾ ನಿಮ್ನೋತ್ತರ ಸ್ಥಳಂ ದೈವೇನ ನೀಯತೋ ದೇಹೋ. ಈ ಶರೀರ ದೈವೇನ ಅಂದರೆ ಪ್ರಾರಬ್ಧ ಕರ್ಮ ಅಂತ ಹೇಗಿದೆಯೋ ಹಾಗೆ. ಯಥಾ ಕಾಲೋಪಭುಕ್ತಿಷು, ಕಾಲ ಉಪಭುಕ್ತಿ ಅಂದರೆ ಯಾವ್ಯಾವ ಕಾಲಕ್ಕೆ ಏನು ಬೇಕಾದಾಗಲಿ, ಯಾವ್ಯಾವ ಭೋಗಗಳು ಬರಲಿ, ಅದು ಹಾಗೆ ಇರಲಿ, ನನಗೇನು ಸಂಬಂಧ ಇಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ಪ್ರಾರಬ್ಧ ಕರ್ಮ ಪರಿಕಲ್ಪಿತ ವಾಸನಾಭಿ ಸಂಸಾರಿ ವಚ್ಚರತಿ ಭುಕ್ತಿಷು ಮುಕ್ತ ದೇಹ ಸಿದ್ಧಸ್ವಯಂ ವಸತಿ ಸಾಕ್ಷಿವದತ್ರ ತೂಷ್ಣೀಂ ಚಕ್ರಸ್ಯ ಮೂಲಮಿವ ಕಲ್ಪ ವಿಕಲ್ಪ ಶೂನ್ಯ. ಹೇಗಿರ್ತಾರೆ ಅಂತ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆ ಮೇಲೆ ಉದಾಹರಣೆ ನಮಗೆ ಹೇಗಾದರೂ ಅರ್ಥ ಮಾಡಿಸ್ಬೇಕು ಅಂತ. ಏನು ಅಂದರೆ ಚಕ್ರಸ್ಯ ಮೂಲಮಿವ ಕಲ್ಪ ವಿಕಲ್ಪ ಶೂನ್ಯ. ಇವರು ಹೇಗಿರ್ತಾರೆ ಅಂದರೆ ಚಕ್ರದ ಮೂಲದಂತೆ ಇರ್ತಾರೆ ಅಂತ. ಇದರ ಅರ್ಥ ಹೀಗೆ ಅಂತ ಎರಡು ರೀತಿ ವ್ಯಾಖ್ಯಾನ ಮಾಡ್ಬೋದು ನಾವು. ಒಂದು, ಗಡಿಗೆಯನ್ನು ಮಾಡಬೇಕಿದ್ರೆ ಒಂದು ಚಕ್ರ ಮೇಲೆ ತಿರುಗ್ತಾ ಇರಬೇಕಾಗತ್ತೆ, ಕೆಳಗೆ ಅದಕ್ಕೆ ಆಧಾರವಾಗಿರುತ್ತೆ. ಚಕ್ರಸ್ಯ ಮೂಲಮಿವ, ಆ ಚಕ್ರಕ್ಕೆ ಆಧಾರವಾದಂತಹ ಯಾವ ಮೂಲ ಇದೆಯೋ ಅದು ತಿರುಗೋದಿಲ್ಲ, ಅದು ಹಾಗೇ ಇರುತ್ತೆ, ಚಕ್ರ ಮಾತ್ರ ತಿರುಗ್ತಾ ಇರುತ್ತೆ. ಒಂದು ಉದಾಹರಣೆ ಚಕ್ರಸ್ಯ ಮೂಲಮಿವ ಅಂತ ಹೇಳಿದಾಗ. ಇನ್ನೊಂದು ರೀತಿ ಹೇಗೆ ಅಂದರೆ, ಹಿಂದೆ ಎತ್ತಿನ ಗಾಡಿಯನ್ನೆಲ್ಲ ಮಾಡ್ತಿದ್ರು. ಎತ್ತಿನ ಗಾಡಿ ಮಾಡಬೇಕು ಅಥವಾ ಈಗ ಲೆಕ್ಕದಲ್ಲಿ ಹೇಳಬೇಕಿದ್ರು ಟಯರ್ ಆಗಬೇಕು. ಟಯರ್ ಆಗಬೇಕು ಅಂದರೆ ಒಂದು ಅಚ್ಚು ಬೇಕು, ಆ ರೀತಿ ಅಚ್ಚಿನಲ್ಲಿ ಹಾಕಿದಾಗ ಟಯರ್ ಆಗುತ್ತೆ. ಹಿಂದೆ ಒಂದು ಅಚ್ಚು ಮಾಡ್ಕೊಳ್ತಿದ್ರು. ಈ ಎತ್ತಿನ ಗಾಡಿಗೆ ಇಂಥ ಒಂದು ಮೂಲ ಅಂದರೆ ಮೂಲ ಪ್ರತಿ, ನಾವು ಅದನ್ನು ಕಾಪಿ ಮಾಡಿ ಬೇರೆ ಚಕ್ರವನ್ನೆಲ್ಲ ಮಾಡೋದು. ಆ ಬೇರೆ ಚಕ್ರಗಳೆಲ್ಲ ತಿರುಗ್ತಾ ಗಾಡಿಯಲ್ಲಿ ಹೋಗ್ತಾ ಇರ್ತವೆ, ಆದರೆ ಮೂಲ ಚಕ್ರ ಮಾತ್ರ ಹಾಗೇ ಇರುತ್ತೆ, ಮೂಲ ಪ್ರತಿ ಹಾಗೇ ಇರುತ್ತೆ. ಚಕ್ರಸ್ಯ ಮೂಲಮಿವ, ಆ ಚಕ್ರದ ಮೂಲ ಹೇಗಿರುತ್ತೋ ಹಾಗೆ ಇವನಿರ್ತಾನೆ ಅಂತ. ಪ್ರಾರಬ್ಧ ಕರ್ಮ ಪರಿಕಲ್ಪಿತ ವಾಸನಾಭಿ. ಈ ಪ್ರಾರಬ್ಧ ಕರ್ಮಗಳು ಅಂದರೆ ಏನು, ಬೇರೆ ಬೇರೆ ಚಕ್ರ, ಅವೆಲ್ಲ ಹೇಗೆ ಬೇಕಿದ್ರೂ ತಿರುಗಬಹುದು, ಹೇಗೆ ಬೇಕಿದ್ರೂ ಕೆಲಸ ಮಾಡಬಹುದು. ಸಂಸಾರಿವಚ್ಚರತಿ ಭುಕ್ತಿಷು ಮುಕ್ತ ದೇಹ. ಮುಕ್ತನಾದವನು ಈ ಸಂಸಾರಿಗಳಂತೆ ತಿರುಗ್ತಾ ಇದ್ದಂತೆ ಇರ್ತಾನೆ, ಆದರೆ ಮೂಲವಾಗಿ ಹೇಗಿರ್ತಾನೆ, ಸಿದ್ಧ ಸ್ವಯಂ ವಸತಿ ಸಾಕ್ಷಿ ವದತ್ರ ತೂಷ್ಣೀಂ. ಹೇಗೆ ಆ ಚಕ್ರಕ್ಕೆ ಮೂಲವಾದಂತಹ ಯಾವ ಪ್ರತಿ ಇದೆಯೋ, ಮೂಲವಾದಂತಹ ಆ ಒಂದು ಅಚ್ಚಿದೆಯೋ ಅದು ಹಾಗೇ ಇರುತ್ತೆ. ಸಾಕ್ಷಿವದತ್ರ, ಇದನ್ನೆಲ್ಲ ನೋಡ್ತಾ ಸಾಕ್ಷಿಯಂತೆ ಆತ್ಮಜ್ಞಾನಿಯಾದವನು ಇರ್ತಾನೆ ಇಲ್ಲ. ಅಂದರೆ ಅಚ್ಚು ಅದೇ ರೀತಿಯಲ್ಲಿರುತ್ತೆ, ಆ ಬೇರೆ ಬೇರೆ ಕಾರ್ಯಗಳು ಬೇರೆ ಬೇರೆ ಮಾಡ್ತಾ ಇರ್ತವೆ ಚಕ್ರಗಳು. ಹಾಗೆ ಪ್ರಾರಬ್ಧ ಕರ್ಮ ಇವನಿಗೇನು ಬೇಕಿದ್ರೂ ಮಾಡಲಿ,
ಇವನು ಮಾತ್ರ ಏನೂ ಮಾಡೋದಿಲ್ಲ ಅಂತ ಅರ್ಥ. ಮುಂದಿನ ಶ್ಲೋಕ ನೈವೇಂದ್ರಿಯಾಣಿ ವಿಷಯೇಷು ನಿಯುಂಕ್ತ ಏಷ ನೈವಾಪಯುಂಕ್ತ ಉಪದರ್ಶನ ಲಕ್ಷಣಸ್ಥಃ ನೈವ ಕ್ರಿಯಾಫಲ ಫಲಂ ಅಪೀಷಿತ್ ಈಕ್ಷತೆ ಸ ಸ್ವಾನಂದ ಸಾಂದ್ರ ರಸಪಾನ ಸಮರ್ಥ ಚಿತ್ತಃ ಉಪದರ್ಶನ ಲಕ್ಷಣಸ್ಥಃ ಅಂದರೆ ಸಾಕ್ಷಿಯಾಗಿರುವವನು ಅಂತ ಹೇಳಿದ್ರಲ್ಲ, ಅಂದರೆ ಕೇವಲ ಸಾಕ್ಷಿ ರೂಪವಾಗಿ ಹೇಗಿರ್ತಾನೆ ಅಂತ. ನಾವು ಹಾಗಿರ್ಲಿಕ್ಕೆ ಆಗೋದಿಲ್ಲ. ನಾವು ಇಂದ್ರಿಯಗಳಿಂದ ರೂಪವನ್ನು ಕಣ್ಣಿನಿಂದ ನೋಡಬೇಕು, ಕಿವಿಯಿಂದಲೇ ಶಬ್ದ ಕೇಳಬೇಕು. ಆದರೆ ಇವನಿಗೆ ಯಾವುದು ಭೇದ ಹೇಳೋದೇ ಇರೋದಿಲ್ಲ, ಎಲ್ಲವನ್ನು ಒಂದಾಗಿ ನೋಡ್ತಾನೆ. ನೈವೇಂದ್ರಿಯಾಣಿ ವಿಷಯೇಷು ನಿಯುಂಕ್ತ ಏಷಃ, ಇವನ ಇಂದ್ರಿಯಗಳು ಆ ವಿಷಯದ ಕಡೆ ಹೋಗೋದೇ ಇಲ್ಲ ಅಂತ. ಏಕೆ? ಭೇದ ಇದ್ದಾಗ ಪ್ರವೃತ್ತಿ ಹೇಳೋದಿರುತ್ತೆ, ಅಭೇದವಾದಾಗ ಎಲ್ಲಿ ಯಾವ ಪ್ರವೃತ್ತಿ ಉಂಟಾಗತ್ತೆ? ನಾನು ಒಬ್ಬನೇ ಇದ್ದರೆ ನಾನು ಯಾರಿಗಾದರೂ ಬೈಯೋದೋ, ಯಾರಿಗಾದರೂ ಹೊಡೆಯೋದೋ, ಇನ್ನೇನೋ ಮಾಡೋದೋ, ಇನ್ನೊಬ್ಬರನ್ನು ಪ್ರೀತಿ ಮಾಡೋದೋ, ಇನ್ನೇನು ಮಾಡಲಿಕ್ಕೂ ಆಗೋದಿಲ್ಲ, ಇರುವವನು ಒಬ್ಬನೇ. ಆದ್ದರಿಂದ ಇವನ ಇಂದ್ರಿಯಗಳು ಏನು ಕೆಲಸವೂ ಮಾಡೋದಿಲ್ಲ. ನೈವೇಂದ್ರಿಯಾಣಿ ವಿಷಯೇಷು ನಿಯುಂಕ್ತ. ಮುಂದೇನು ಹೇಳ್ತಾರೆ? ನ ಏನ ಅಪಯುಂಕ್ತೆ, ಇನ್ನು ಹಿಂದೆ ಬರೋದು ಇಲ್ಲ, ಇದನ್ನು ನೋಡೋದಿಲ್ಲ ನಾನು ಸಾಕು ಅಂತ ಅಪಯುಂಕ್ತೆ, ಹಿಂದೆ ಬರೋದು ಇಲ್ಲ. ಏನು ಮಾಡ್ತಾನೆ ಹಾಗಿದ್ದರೆ? ಆ ಎಲ್ಲ ಫಲಗಳನ್ನು ಸ್ವಲ್ಪವೂ ಈಷದಪಿ ನೈವ ಕ್ರಿಯಾ ಫಲಂ ಈಷದವೇಕ್ಷಿತ, ಸ್ವಲ್ಪವೂ ಕೂಡ ತನಗೆ ಅಂಟಿಸಿಕೊಳ್ಳದೆ ಸುಮ್ಮನೆ ನೋಡ್ತಾ ಇರ್ತಾನೆ. ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಇದಕ್ಕೆ ಹಲವಾರು ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಏನು ಉದಾಹರಣೆ? ಮನೆಯ ಒಳಗಿರುವಂತಹ ದೀಪದ ಉದಾಹರಣೆ. ಆ ದೀಪ ಒಳ್ಳೆಯ ಕೆಲಸ ಮಾಡಿದರೂ ಬೆಳಗತ್ತೆ, ಕೆಟ್ಟ ಕೆಲಸ ಮಾಡಿದರೂ ಬೆಳಗತ್ತೆ, ಏನೂ ಕೆಲಸ ಮಾಡದೆ ಹಾಗೇ ಇದ್ದರೂ ಬೆಳಗತ್ತೆ. ಸಾಕ್ಷಿ, ಇದಕ್ಕೆ ಸಾಕ್ಷಿ ಅಂತ ಹೇಳ್ತೇವೆ. ಮಾಡುವ ಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಯಾವಾತನು ಹಾಗೇ ಇರ್ತಾನೋ ಅವನು ಸಾಕ್ಷಿ ಆಗ್ತಾನೆ. ಎರಡು ಜನ ಗಲಾಟೆ ಮಾಡ್ಕೊಳ್ತಾ ಇದ್ದರೆ ಇವನು ಯಾವ ಪಕ್ಷಕ್ಕೂ ಹೋಗದೆ ಸುಮ್ಮನೆ ತಟಸ್ಥನಾಗಿ ಯಾವಾತನು ನೋಡ್ತಾನೋ ಅವನನ್ನು ಸಾಕ್ಷಿ ಅಂತ ಕರೀತೇವೆ. ಈಗಿನ ಕಾಲದ ಸಾಕ್ಷಿ ಅಲ್ಲ. ಅವರು ಸಾಕ್ಷಿ ಹೇಳಬೇಕಿದ್ರೆ ಒಂದು ಪಕ್ಷಕ್ಕೆ ಬಂದೇ ಅವರು ಸಾಕ್ಷಿ ಹಾಕಿರ್ತಾರೆ. ಆದರೆ ನಿಜವಾದ ಸಾಕ್ಷಿ ಆದವನು ಇವನು ಪಕ್ಷಕ್ಕೂ ಹೋಗೋದಿಲ್ಲ, ಅವನ ಪಕ್ಷಕ್ಕೂ ಹೋಗೋದಿಲ್ಲ, ತಟಸ್ಥನಾಗಿ ನೋಡ್ತಾನೆ. ಹಾಗೆ ಇವನು ಸುಮ್ಮನೆ ನೋಡ್ತಾ ಇರ್ತಾನೆ. ನೈವ ಕ್ರಿಯಾ ಫಲಂ ಈಶಿತು, ಏನನ್ನೂ ಯಾವ ಫಲವನ್ನು ಉಪಭೋಗಿಸೋದು ಇಲ್ಲ, ಸುಮ್ಮನೆ ಇರ್ತಾನೆ. ಹೇಗಿರ್ತಾನೆ ಹಾಗಿದ್ರೆ? ಸುಮ್ಮನೆ ಇರ್ತಾನೆ ಅಂದರೆ ಸ್ವಾನಂದ ಸಾಂದ್ರ ರಸಪಾನ ಸಮರ್ಥ ಚಿತ್ತ. ತನ್ನ ಆನಂದ, ಆತ್ಮದ ಆನಂದ, ಆ ಆನಂದವೆಂಬಂತಹ ರಸವನ್ನು ಕುಡಿದು 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 ಅದರಲ್ಲೇ ಮತ್ತಿಯೇರಿರ್ತಾನೆ. ಹೇಗೆ ಮದ್ಯಪಾನ ಮಾಡಿದವರು ಮದ್ಯಪಾನದ ಮತ್ತಿನಲ್ಲಿರ್ತಾರೋ ಹಾಗೆ ಆತ್ಮಜ್ಞಾನಿಯಾದವನು ತನ್ನ ಆನಂದದ ಮತ್ತಿನಲ್ಲಿರ್ತಾನೆ. ಹೊರತು ಇಂದ್ರಿಯಾದಿಗಳು ಒಳಗೆ ಹೋಗೋದೂ ಇಲ್ಲ, ಹೊರಗೆ ಹೋಗೋದೂ ಇಲ್ಲ, ಹೊರಗೆ ಹೋಗಿದ್ದನ್ನು ಒಳಗೆ ತೆಗೆದುಕೊಂಡು ಬರೋದೂ ಇಲ್ಲ, ಯಾವ ಕ್ರಿಯೆಯನ್ನು ಮಾಡೋದಿಲ್ಲ, ಯಾವ ಫಲವನ್ನೂ ಬಯಸೋದಿಲ್ಲ. ಅಂದರೆ ಹಿಂದೆ ಹೇಳಿದ ವಿಚಾರವನ್ನೇ ಮತ್ತೆ ಮತ್ತೆ ನೆನಪು ಮಾಡಿ ನಾವು ಹೇಗಿರಬೇಕು ಅಂತ ಶಂಕರರು ನೆನಪು ಮಾಡಿಕೊಡ್ತಾರೆ. ಮುಂದಿನ ಶ್ಲೋಕ 54ನೇ ಶ್ಲೋಕ. ಲಕ್ಷಗತಿಂ ತ್ಯಕ್ವಾ ಯಸ್ತಿಷ್ಠೇತ್ ಕೇವಲಾತ್ಮನ ಶಿವ ಏವ ಸ್ವಯಂ ಸಾಕ್ಷಾತ್ ಅಯಂ ಬ್ರಹ್ಮವಿದುತ್ತಮಃ. ಈ ಬ್ರಹ್ಮವಿದನಾದಂತಹ ಈ ಪರಮಾತ್ಮ ಸ್ವರೂಪವನ್ನು ಪಡೆದಂಥ ಇವನು ಪರಮಾತ್ಮನೇ ಆಗಿದ್ದಾನೆ ಅಂತ. ಶಿವ ಏವ ಸ್ವಯಂ ಸಾಕ್ಷಾತ್, ಇವನು ಶಿವನೇ. ಏಕೆ? ಶಿವ ಅಂದರೆ ಏನು? ಆನಂದ ಸ್ವರೂಪ. ಇವನು ಆನಂದದಲ್ಲೇ ಇರ್ತಾನೆ. ಆ ಆನಂದವನ್ನು ಅನುಭವಿಸೋದ್ರಿಂದ ಇವನೂ ಶಿವನೇ. ಏಕೆ ಅಂದರೆ ಲಕ್ಷ ಗತಿಂ ತ್ಯಕ್ತ್ವ, ಇವನಿಗೆ ಇದು ಮಾಡಬೇಕು, ಇದನ್ನು ಮಾಡಬಾರ್ದು, ಇದು ನನ್ನ ಲಕ್ಷ್ಯ, ಇದು ನನ್ನ ಅಲಕ್ಷ್ಯ ಹೇಳೋದೇ ಇರೋದಿಲ್ಲ. ಲಕ್ಷ ಗತಿಂ ತ್ಯಕ್ತ್ವ, ಇದನ್ನು ಬಿಟ್ಟು ಯಸ್ತಿಷ್ಠೇತ್, ಯಾವಾತನು ಕೇವಲ ಆತ್ಮನಾ ತಿಷ್ಠೇತ್, ಆತ್ಮನಲ್ಲಿ ಆತ್ಮನಾಗಿ ಇರ್ತಾನೋ ಅವನು ಸ್ವಯಮೇವ ಶಿವ, ಅವನು ಪರಶಿವನೇ, ಅವನು ಬ್ರಹ್ಮವಿದರಲ್ಲಿ ಅತ್ಯಂತ ಉತ್ತಮ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ. ಜೀವನ್ನೇವ ಸದಾ ಮುಕ್ತಃ ಕೃತಾರ್ಥೋ ಬ್ರಹ್ಮವಿದುತ್ತಮಃ
ಉಪಾಧಿನಾಶಾತ್ ಉಪಾಧಿನಾಶಾತ್ ಬ್ರಹ್ಮೈವ ಸನ್ಬ್ರಹ್ಮಾಪ್ಯೇತಿ ನಿರ್ದ್ವಯ. ಇವನು ಹೇಗಿರ್ತಾನೆ ಅಂದರೆ ಜೀವನ್ಮುಕ್ತನಾಗಿರ್ತಾನೆ. ಜೀವನ್ನೇವ ಮುಕ್ತ ಜೀವನ್ಮುಕ್ತ. ಬದುಕಿರುವಾಗಲೇ ಮುಕ್ತಿಯನ್ನು ಅನುಭವಿಸುವವನು ಜೀವನ್ಮುಕ್ತ. ಮೊದಲು ಬ್ರಹ್ಮವಾಗಿದ್ದ, ಮಧ್ಯದಲ್ಲಿ ತಾನು ಬ್ರಹ್ಮ ಎಂಬುದನ್ನು ಮರೆತಿದ್ದ, ಈಗ ಮತ್ತೆ ತಾನು ಬ್ರಹ್ಮ ಅಂತ ಅರ್ಥಕೊಂಡ. ಅದನ್ನು ಹೇಳ್ತಾರೆ, ಬ್ರಹ್ಮವಿತ್ ಬ್ರಹ್ಮನಾದವನು ತನ್ನನ್ನು ಬ್ರಹ್ಮಾಪ್ಯೇತಿ ಮತ್ತೆ ಬ್ರಹ್ಮ ಎಂಬುದಾಗಿ ತಿಳ್ಕೊಂಡ. ಹೇಗೆ? ಉಪಾಧಿ ನಾಶಾತ್ ಅಂತ ವಿಶೇಷಣ. ಉಪಾಧಿ ನಾಶವಾದಾಗ, ಉಪಾಧಿ ಯಾವುದಾಗಿತ್ತು? ಶರೀರೇಂದ್ರಿಯಾದಿಗಳು. ಶರೀರೇಂದ್ರಿಯಾದಿಗಳು ನಾಶ ಆಗೋದು ಅಂದ್ರೇನು? ಶರೀರೇಂದ್ರಿಯಾದಿಗಳಲ್ಲಿ ತಾನೂ ಎಂಬ ಅಭಿಮಾನವನ್ನು, ಮಮಕಾರವನ್ನು, ಅಹಂಕಾರವನ್ನು ಬಿಟ್ಟಿರೋದೆ ಉಪಾಧಿ ನಾಶ. ಹೊರತು ಶರೀರೇಂದ್ರಿಯಾದಿಗಳ ನಾಶ ಅಂದರೆ ಹೇಗೆ ಗಡಿಗೆ ನಾಶವಾದಂತೆ ಶರೀರ ಇಂದ್ರಿಯಾದಿಗಳ ನಾಶವಾದ ಮೇಲೆ ಜೀವನ್ಮುಕ್ತಿ ಅಂತಲ್ಲ. ಆ ಶರೀರೇಂದ್ರಿಯಾದಿಗಳಲ್ಲಿ ಅಭಿಮಾನ ಬಿಡೋದೇ ಉಪಾಧಿ ನಾಶ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಒಬ್ಬ ನಾಟಕ ಮಾಡುವಂತಹ ಉತ್ತಮನಾದ ನಟನಿದ್ದಾನೆ. ರಾಮನ ಅಭಿನಯವನ್ನು ಮಾಡ್ತಾ ಇದ್ದಾನೆ. ನೋಡಿದರೆ ಸಾಕ್ಷಾತ್ ಶ್ರೀರಾಮಚಂದ್ರನಂತೆ ಕಾಣ್ತಾ ಇದ್ದಾನೆ. ಶ್ರೀರಾಮಚಂದ್ರನಿಗೆ ಯಾವೆಲ್ಲ ಮರ್ಯಾದಾ ಪುರುಷೋತ್ತಮ ಅಂತ ಕರೀಲಿಕ್ಕೆ ಯಾವೆಲ್ಲ ಗುಣಗಳಿದೆಯೋ ಆ ಎಲ್ಲ ಗುಣಗಳನ್ನು ಅಭಿನಯಿಸಿ ಅವನು ತೋರಿಸ್ತಾ ಇದ್ದಾನೆ. ಆದರೆ ಅವನು ನಿಜವಾಗಿ ಶ್ರೀರಾಮಚಂದ್ರನಾಗ್ತಾನ? ಆಗೋದಿಲ್ಲ. ಅವನು ಸಾಮಾನ್ಯವಾದ ಮನುಷ್ಯನೇ. ಹಾಗಾದರೆ ಅಭಿನಯ ಮಾಡ್ತಾ ಇದ್ದಾಗ ಅವನು ಮನುಷ್ಯನಲ್ವೋ? ಆಗಲೂ ಮನುಷ್ಯನೇ, ಆದರೆ ರಾಮನಂತೆ ಅಭಿನಯ ಮಾಡ್ತಾನೆ. ಅದನ್ನು ಹೇಳ್ತಾರೆ, ಶೈಲೂಷೋ ವೇಷವದ್ಭಾವಾತ್ ಭಾವಯೋಶ್ಚ ತಥಾ ಪುಮಾನ್ ತಥೈವ ಬ್ರಹ್ಮವಿಶ್ರೇಷ್ಠ ಸದಾ ಬ್ರಹ್ಮೈವ ನಾಪರಃ. ಈ ಬ್ರಹ್ಮಜ್ಞಾನವನ್ನು ಹೊಂದಿದ ಮೇಲೆ ಮಾತ್ರ ಇವನು ಬ್ರಹ್ಮಜ್ಞಾನಿಯಾದನ ಅಂದರೆ ಹಾಗಲ್ಲ. ಮೊದಲು ಬ್ರಹ್ಮನೇ ಆಗಿದ್ದ, ಈಗ ಬ್ರಹ್ಮವನ್ನು ತಿಳ್ಕೊಂಡಿದ್ದಾನೆ ಸರಿಯಾಗಿ, ಆದ್ದರಿಂದ ಈಗ ಬ್ರಹ್ಮಜ್ಞಾನಿಯಾಗಿದ್ದಾನೆ. ಹೇಗೆ? ವೇಷಧಾರಿ, ಶೈಲೂಷ ಅಂದರೆ ವೇಷಧಾರಿ. ಶೈಲೂಷೋ ವೇಷವದ್ಭಾವಾತ್, ವೇಷ ಇದ್ದಾಗಲೂ ಮನುಷ್ಯನೇ, ಅಭಾವಾತ್ ವೇಷ ಇಲ್ಲದೆ ಇದ್ದರೂ ಯಥಾ ಪುಮಾನ್ ಮನುಷ್ಯನೇ ಅವನು. ವೇಷ ಹಾಕ್ಕೊಂಡ್ರೂ ಮನುಷ್ಯನೇ, ವೇಷ ತೆಗೆದಿಟ್ಟರೂ ಮನುಷ್ಯನೇ. ಹಾಗೆ ಇವನು ಬ್ರಹ್ಮವೇ, ತಿಳ್ಕೊಳ್ಳದೇ ಇದ್ದರೂ ಬ್ರಹ್ಮವೇ, ತಿಳ್ಕೊಂಡ್ರೂ ಬ್ರಹ್ಮವೇ. ಏನು ವ್ಯತ್ಯಾಸ? ಆ ಬ್ರಹ್ಮವನ್ನು ತಿಳ್ಕೊಳ್ಳಿಲ್ಲ ಹೇಳೋದು ವ್ಯತ್ಯಾಸ. ಈಗ ತಿಳ್ಕೊಳ್ಳಿಲ್ಲ, ಈಗ ತಿಳ್ಕೊಂಡ ಅಂತಿದ್ದಾಗ ಬೇರೆಯಾಗಿ ತಿಳ್ಕೊಳ್ಳೋದಿಲ್ಲ, ನಾನೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ತಥೈವ ಬ್ರಹ್ಮವಿತ್ ಶ್ರೇಷ್ಠ ಸದಾ ಬ್ರಹ್ಮ ಇವ ನಾಪರಃ. ಇವನು ಬ್ರಹ್ಮನೇ ಹೊರತು ಬೇರೆ ಅಲ್ಲ. ಮುಂದಿನ ಶ್ಲೋಕದಲ್ಲಿ ಈ ಶರೀರಾದಿಗಳನ್ನು ಅವನು ಹೇಗೆ ನೋಡ್ತಾನೆ, ಆ ಶರೀರಾದಿಗಳು ಹೇಗೆ ನಾಶವನ್ನು ಹೊಂದಿರ್ತಾವೆ ಅಂತ ಹೇಳ್ತಾರೆ. ನಾವು ಈ ಶರೀರವನ್ನು ಸಂಸ್ಕಾರಾದಿಗಳನ್ನು ಮಾಡ್ತೇವೆ. ಏಕೆ? ಅದಕ್ಕೆ ಮೊದಲು ಸಂಸ್ಕಾರವನ್ನು ನಾವು ಕೊಟ್ಟಿರೋದಿಲ್ಲ. ಆದ್ದರಿಂದ ಕೊನೆಗಾದರೂ ಆ ಅಗ್ನಿಯಲ್ಲಿ ದಾಹವನ್ನು ಮಾಡಿ ಈ ಶರೀರಕ್ಕೆ ಒಂದು ಸಂಸ್ಕಾರ ಮಾಡಬೇಕು ಅಂತ ಮಾಡ್ತೇವೆ. ಆದರೆ ಆತ್ಮಜ್ಞಾನಿಗಳಿಗೆ ಪುನಃ ಮತ್ತೆ ಶರೀರವನ್ನು ದಾಹ ಮಾಡಿ ಸಂಸ್ಕಾರ ಮಾಡಬೇಕು ಎಂಬಂಥ ಅಗತ್ಯತೆಯೇ ಇಲ್ಲ ಅಂತ ಶಂಕರರು ಹೇಳ್ತಾರೆ. ಏಕೆ ಅಂದರೆ ಅವರು ಒಂದು ಅಗ್ನಿಯಿಂದ ಮೊದಲೇ ಈ ಶರೀರವನ್ನು ಸುಟ್ಟಿರ್ತಾರೆ. ಚಿದಾಗ್ನಿ ಅಂದರೆ ಜ್ಞಾನಾಗ್ನಿ, ತಾನೇ ಬ್ರಹ್ಮ ಎಂಬಂತಹ ಜ್ಞಾನವೆಂಬ ಅಗ್ನಿಯಿಂದ ಈ ಶರೀರವನ್ನು ಅವರು ಸುಟ್ಟಿರೋದ್ರಿಂದ ಮತ್ತೆ ಅವರು ಶರೀರ ಬಿದ್ದ ಮೇಲೆ ಮತ್ತೆ ಸುಡಬೇಕು ಅಂತಿಲ್ಲ ಅಂತ ಅದನ್ನು ಹೇಳ್ತಾರೆ. ಏಕೆ? ಈ ಶರೀರ ಎಲ್ಲಿ ಬೇಕಿದ್ರೆ ಬಿದ್ದು ಹೋಗಲಿ, ಏನು ಬೇಕಿದ್ರೆ ಆಗ ಹೋಗಲಿ, ಅದಕ್ಕೆ ಮತ್ತೆ ಸಂಸ್ಕಾರ ಕೊಡಬೇಕು ಅಂತಿಲ್ಲ. ಏಕಿಲ್ಲ? ಯಾವ ಸಂಸ್ಕಾರ ಯಾತಕ್ಕಾಗಿ ಬೇಕೋ ಆ ಸಂಸ್ಕಾರ ಇವರೇ ಹೊಂದಿದ್ದಾರೆ. ಮುಂದಿನ ಶ್ಲೋಕ, ಯತ್ರ ಕ್ವಾಪಿ ವಿಶೀರ್ಣಂ ಸತ್ಪರ್ಣಮಿವ ತರೋರ್ ವಪುಹು ಪತತಾತ್. ಈ ಶರೀರ ಎಲ್ಲಿ ಬೇಕಿದ್ರೂ ಬಿದ್ದು ಹೋಗಲಿ. ಯತ್ರ ಕ್ವಾಪಿ ವಿಶೀರ್ಣಂ, ಹೇಗೆ ಬೇಕಿದ್ರೂ ಬಿದ್ದು ಹೋಗಲಿ. ಉದಾಹರಣೆ ಏನು? ದರಗೆಲೆ, ಮರದ ಎಲೆ ಒಣಗಿದ ಮೇಲೆ ಎಲ್ಲಿ ಬಿದ್ದರೆ ಏನು? ಎಲ್ಲಿ ಬೇಕಿದ್ರೆ ಬಿದ್ದು ಹೋಗಲಿ, ತೊಂದರೆ ಇಲ್ಲ. ತರೋರ್ ವಪುಹು ಪತತಾತ್, ಮರದ ಎಲೆ ಬಿದ್ದು ಎಲ್ಲಿ ಹೋದರೆ ಹೇಗೋ ಹಾಗೆ ಈ ಬ್ರಹ್ಮಜ್ಞಾನಿಗೆ ಈ ಶರೀರ ಏನಾದರೂ ಕೂಡ ಚಿಂತೆ ಇಲ್ಲ. ಬ್ರಹ್ಮೀಭೂತಸ್ಯ ಯತೇಹೆ ಪ್ರಾಗೇವ ಹಿ. ಏಕೆ? ಅವರು ಆ ಬ್ರಹ್ಮಭೂತರಾದಂಥ ಯತಿಗಳು ಮೊದಲೇ ತತ್ ಆ ಶರೀರವನ್ನು ಚಿದಾಗ್ನಿನ
ಜ್ಞಾನಾಗ್ನಿಯಿಂದ ಸುಟ್ಟುಕೊಂಡಿರ್ತಾರೆ. ಸುಟ್ಟುಕೊಂಡಿರುವಂಥ ಶರೀರವನ್ನು ಮತ್ತೆ ಸುಡೋದು ಬೇಕಾಗೋದಿಲ್ಲ. ನಮಗೆ ಶವ ಸಂಸ್ಕಾರಾದಿಗಳು ಬೇಕು ಅಜ್ಞಾನಿಗಳಿಗೆ. ಬ್ರಹ್ಮಜ್ಞಾನಿಯನ್ನು ನಾವು ಸಂಸ್ಕಾರಗೊಳಿಸ್ತೇವೆ ಅಂತ ಹೇಳುವವನು ಮೂಢನಾಗ್ತಾನೆ. ಹಾಗಾದ್ರೆ ಏನು ಮಾಡಬಾರ್ದು ಅಂದರೆ ಏನು ಮಾಡಬೇಕು ಅದು ಮಾಡಬೇಕು. ಏಕೆ? ಅವರ ಅನುಗ್ರಹ ನಮಗಾಗಲಿ ಅಂತ, ಹೊರತು ಅವರಿಗೇನು ಬೇಕಾಗೋದಿಲ್ಲ. ಅದನ್ನೇ ಮತ್ತೆ ಮುಂದೆ ಹೇಳ್ತಾರೆ. ಏಕೆ ಅಂದರೆ ಈ ಶರೀರ ಅಂದರೆ ಏನು? ಹಿಂದೆ ಹೇಳಿದಂತೆ ಅನ್ನಮಯ ಕೋಶದ ವಿವರಣೆಯಲ್ಲಿ ಹೇಳಿದ್ದಾರೆ. ತ್ವಂಗ್ ಮಾಂಸ ರುಧಿರ ಮಾಂಸಪಿಂಡ, ಇದು ಮಲಭಾಂಡ ಅಂತೆಲ್ಲ ಹೇಳಿದ್ದಾರಲ್ಲ. ಇಂತಹ ಈ ಅಶುದ್ಧವಾದ ಶರೀರವನ್ನು ಅವರು ಆತ್ಮ ಅಂತ ಅಂದ್ಕೊಳ್ಳೋದಿಲ್ಲ ತಾನೇ. ಸದಾತ್ಮನಿ ಬ್ರಹ್ಮಣಿ ತಿಷ್ಠತೋ ಮುನೇಹೆ, ಯಾವಾಗಲೂ ಬ್ರಹ್ಮನಲ್ಲೇ ಇರುವಂತಹ, ಬ್ರಹ್ಮನಾಗೇ ಇರುವಂತಹ ಆತ್ಮಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಪೂರ್ಣಾದ್ವಯಾನಂದ ಮಯಾತ್ಮನ ಸದಾ, ಯಾವಾಗಲೂ ಪೂರ್ಣವಾದಂತಹ ಆನಂದದಲ್ಲೇ ಇರ್ತಾರೆ. ಅವರು ಈ ಶರೀರವನ್ನು ಈ ದೇಶದಲ್ಲಿ ಬಿಡಬೇಕು, ಈ ಕಾಲದಲ್ಲಿ ಬಿಡಬೇಕು, ನನಗೆ ಉತ್ತರಾಯಣ ಕಾಲ ಬರಲಿ, ಕಾಶಿಗೆ ಹೋಗಿ ಶರೀರ ಬಿಡ್ತೇನೆ ಅಂತ ಯಾವುದೂ ಇರೋದಿಲ್ಲ ಅವರಿಗೆ. ಯಾವಾತನು ಸಾಧಕನಾಗಿರ್ತಾನೋ ಅವನು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಉತ್ತರಾಯಣದಲ್ಲಿ ಬಿಡಬೇಕು, ಹಗಲೇ ಶರೀರವನ್ನು ಬಿಡಬೇಕು ಅಂತೆಲ್ಲ ಯಾವ ಭಗವದ್ಗೀತೆಯಲ್ಲಿ ಉತ್ತರಾಯಣ ಮಾರ್ಗವನ್ನು ಹೇಳಿದ್ದಾರೋ ಅದು ಯಾರಿಗೆ? ಸಾಧಕರಿಗೆ, ಸಿದ್ಧರಾದವರಿಗೆ ಯಾವುದೂ ಇರೋದಿಲ್ಲ. ಹಿಂದೆ ಹೇಳಿದ್ದಾರಲ್ಲ, ದೇಶ ಕಾಲ ನಿಯಮ ಯಾವುದೂ ಬೇಡ, ಶರೀರ ಬಿಡಲಿಕ್ಕೂ ಬೇಡ, ಆತ್ಮಜ್ಞಾನವನ್ನು ಹೊಂದಲಿಕ್ಕೂ ಬೇಡ. ನ ದೇಶ ಕಾಲಾದ್ಯುಚಿತ ಪ್ರತೀಕ್ಷಾ, ಒಳ್ಳೆಯ ದೇಶ, ಒಳ್ಳೆಯ ಕಾಲ, ಒಳ್ಳೆಯ ಒಂದು ಸಮಯ ಅಂತ ಕಾಯೋದೇ ಇಲ್ಲ. ಏಕೆ? ಇದನ್ನು ಬಿಡಲಿಕ್ಕೆ. ಯಾವುದನ್ನು? ತ್ವಕು ಮಾಂಸ ವೀಟ್ ಪಂಚ ಪಿಂಡ ವಿಸರ್ಜನಾಯ. ತ್ವಕ್ ಚರ್ಮ, ಮಾಂಸ, ಪುರೀಶ ರಾಶಿಗಳು, ಎಲುಬು, ಮಲ ಮೂತ್ರಾದಿಗಳು ತುಂಬಿರುವಂಥ ಈ ಭಾಂಡವನ್ನು ಎಲ್ಲಾದರೂ ಒಗಿಬೇಕು ಅಂದರೆ ಇದಕ್ಕೇನಾದರೂ ದೇಶ ಕಾಲ ನೋಡಬೇಕಾ? ನಾನು ನೋಡೋದಿಲ್ಲ ಅಂತ ಜೀವನ್ಮುಕ್ತರು ಹೇಳ್ತಾರಂತೆ. ಯಾವಾಗಲೂ ಬ್ರಹ್ಮವಾಗಿರುವಂಥ ಅವರಿಗೆ ಈ ಶರೀರವನ್ನು ಬಿಡಬೇಕು, ಒಳ್ಳೆ ಕಾಲ ಬೇಕು ಅಂತ ಪ್ರತೀಕ್ಷೆ ಇಲ್ಲ. ಹಾಗಾದರೆ ಮೋಕ್ಷ ಅಂದರೆ ಏನು ಅಂತ ನಮಗೆ ಪ್ರಶ್ನೆ ಬರುತ್ತಲ್ವ. ಶರೀರವು ಬಿಡೋದು ಮೋಕ್ಷವೋ ಅಥವಾ ಸನ್ಯಾಸವನ್ನು ಸ್ವೀಕಾರ ಮಾಡೋದು ಮೋಕ್ಷವೋ ಅಂತ ಪ್ರಶ್ನೆ ಬಂದರೆ ಶಂಕರ ಹೇಳ್ತಾರೆ, ಶರೀರ ಬಿಡೋದು ಅಥವಾ ದಂಡಕಮಂಡಲವನ್ನು ಹಿಡ್ಕೊಂಡು ಸನ್ಯಾಸಿ ಆಗೋದು ಅಥವಾ ಇನ್ನು ಅದನ್ನು ಬಿಟ್ಟುಬಿಡೋದು ಅದು ಮೋಕ್ಷ ಅಲ್ಲ. ನಿನ್ನ ಅಜ್ಞಾನವನ್ನು ಕಳ್ಕೊಳ್ಳೋದು ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷ ಅಂದರೆ ಏನು ಅಂತ ಕೇಳಿದರೆ ಉತ್ತರ ಏನು? ದೇಹಸ್ಯ ಮೋಕ್ಷೋ ನ ಮೋಕ್ಷೋ ನ ದಂಡಸ್ಯ ಕಮಂಡಲೋಹೋ. ದೇಹವನ್ನು ಬಿಡೋದು ಮೋಕ್ಷವೋ ಅಂದರೆ ಮೋಕ್ಷವಲ್ಲ. ದಂಡ ಕಮಂಡಲನ್ನು ಹಿಡ್ಕೊಳ್ಳೋದು ಮೋಕ್ಷವೋ? ಸನ್ಯಾಸ ತಗೊಳ್ಕೊಂಡ್ರೆ ಮೋಕ್ಷ ಆಯಿತು ಅಂದರೆ ಅದು ಮೋಕ್ಷ ಆಗೋದಿಲ್ಲ. ಅವಿದ್ಯಾ ಹೃದಯ ಗ್ರಂಥಿ, ಅವಿದ್ಯೆ ಎಂಬ ಹೃದಯ ಗ್ರಂಥಿಯನ್ನು ಕಳಚ್ಕೊಳ್ಳೋದು, ಅವಿದ್ಯೆಯನ್ನು ನಾಶ ಮಾಡಿಕೊಳ್ಳೋದು ಮೋಕ್ಷ. ಮೋಕ್ಷೋ ಯತಸ್ತತಃ. ಮೋಕ್ಷ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಅಜ್ಞಾನದಿಂದ ಬಿಡುಗಡೆ, ಹೊರತು ದೇಹದಿಂದ ಬಿಡುಗಡೆಯಲ್ಲ ಅಂತ ಶಂಕರರು ಹೇಳ್ತಾರೆ. ಮತ್ತು ಈ ಶರೀರ ಎಲ್ಲಿ ಬಿದ್ದರೆ ಏನಾಗಬೇಕು? ಒಂದು ಉದಾಹರಣೆ ಕೊಡ್ತಾರೆ. ಮತ್ತೆ ಎಷ್ಟು ಉದಾಹರಣೆ ಕೊಟ್ಟಿದ್ದಾರೆ ಅಂತ ನಮಗೆ ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತೊಂದು ಉದಾಹರಣೆ ಅಂದರೆ, ಒಂದು ಮರದ ಎಲೆ ಇದೆ. ಆ ಮರದ ಎಲೆ ಕೊಳಕಾದಂತಹ ಕಾಲುವೆ, ನಾವು ಸ್ನಾನ ಮಾಡಿದ ಕಾಲುವೆ ಇರ್ಬೋದು, ಇನ್ನೇನೋ ಹೊಲಸಾದಂತಹ ಕಾಲುವೆ ಇರ್ಬೋದು, ಆ ಕಾಲುವೆಯಲ್ಲಿ ಬಿತ್ತು ಅಂತ ಇಟ್ಕೊಳ್ಳೋಣ. ಇಲ್ಲ, ಪವಿತ್ರವಾದಂತಹ ಗಂಗೆ ನದಿಯಲ್ಲಿ ಆ ಒಂದು ಮರದ ಎಲೆ ಬಿತ್ತು ಅಂತ ಇಟ್ಕೊಳ್ಳೋಣ. ಇಲ್ಲ, ಒಂದು ಶಿವಕ್ಷೇತ್ರಕ್ಕೆ ಹೋಗಿ ಬಿತ್ತು ಅಂತ ಇಟ್ಕೊಳ್ಳೋಣ. ಆ ಎಲೆ ಎಲ್ಲಿ ಬಿದ್ದರೆ ಏನು? ಆ ಮರಕ್ಕೇನೂ ಆಗೋದಿಲ್ಲ. ಕೊಳಕಾದ ಕಾಲುವೆಯಲ್ಲಿ ಬಿದ್ದರೂ ಅದೇನೂ ಅಂಟ್ಕೊಳ್ಳೋದಿಲ್ಲ. ಒಳ್ಳೆಯ ನದಿ ಮೇಲೆ ಬಿತ್ತು ಅಂತ ಸಂತೋಷ ಪಡೋದಿಲ್ಲ. ಶಿವಕ್ಷೇತ್ರಕ್ಕೆ ಹೋಯಿತು ಅಂತೂ ಅದು ಅಂದ್ಕೊಳ್ಳೋದಿಲ್ಲ. ಎಲ್ಲ ರೀತಿಯಲ್ಲೂ ಸಮಾನವಾಗಿ ನೋಡುತ್ತೆ. ಅದನ್ನೇ ಹೇಳ್ತಾರೆ, ಕುಲ್ಯಾಂ ಯಾವ ಮಥ ನದ್ಯಾಂ ವಾ ಶಿವಕ್ಷೇತ್ರೇಪಿ ಚತ್ವರೇ. ಕುಲ್ಯ ಅಂದರೆ ಕೊಳಕಾದ ನೀರಿನಲ್ಲಿ, ಕಾಲುವೆಯಲ್ಲಿ, ಅಥವಾ ನದ್ಯಾಂ ಒಳ್ಳೆಯ ನೀರಿನಲ್ಲಿ, ಒಳ್ಳೆಯ ನದಿಯಲ್ಲಿ, ಶಿವಕ್ಷೇತ್ರದಲ್ಲಿ ಎಲ್ಲಿ ಬೇಕಿದ್ದು ಬೀಳಲಿ. ಪರ್ಣಂ ಪತತಿ ಚೇತ್ ತೇನ ತರೋಹೋ. ಆ ಮರಕ್ಕೆ ಕಿಂ ಶುಭಾಶುಭಂ, ಒಳ್ಳೆಯದ್ದು ಕೆಟ್ಟದ್ದು ಏನಾದರೂ ಇದೆಯಾ? ಏನೂ ಇಲ್ಲ.
ಅದಕ್ಕೆ ಒಳ್ಳೆಯದು ಹೇಳೋದು ಇಲ್ಲ, ಕೆಟ್ಟದ್ದು ಹೇಳೋದು ಇಲ್ಲ, ಅಂಟ್ಕೊಳ್ಳೋದಿಲ್ಲ ಅಂತ. ಎಲೆ ಬಿಟ್ಟು ಹೋಗಿದೆ, ಅದು ಎಲೆಗೇನಾದರೂ ಏನು ಅಂತ ಸುಮ್ಮನೆ ಇರುತ್ತೆ. ಮತ್ತೆ ಅದನ್ನೇ ಮುಂದುವರಿಸ್ತಾರೆ ಮರದ ಉದಾಹರಣೆಯನ್ನೇ. ಮರಕ್ಕೆ ಒಂದು ಹೂ ಬಿಟ್ಟಿದೆ, ಒಂದು ಎಲೆ ಉದುರಿತು, ಆ ಹೂವು ಹಣ್ಣಾಗಿ ಕಾಯಾಗಿ ಅದು ಬಿದ್ದೋಯಿತು. ಅದನ್ನು ರೊಂಬೆ ಕಂಬೆಗಳನ್ನು ಕೆಲವೊಬ್ಬರು ಬಂದು ಕಡಿದ್ರು. ಆ ಮರ ಹಾಗೇ ಇರುತ್ತೆ, ಅದಕ್ಕೇನೂ ಆಗೋದಿಲ್ಲ. ಪತ್ರಸ್ಯ ಪುಷ್ಪಸ್ಯ ಫಲಸ್ಯ ನಾಶಾತ್ ದೇಹೇಂದ್ರಿಯ ಪ್ರಾಣಧಿಯಾಂ ವಿನಾಶಃ ನೈವಾತ್ಮನ ಸ್ವಸ್ಯ ಸದಾತ್ಮಕಸ್ಯ ಆನಂದ ನಂದಾಕೃತೆ ವೃಕ್ಷ ವದಸ್ತಿ ಚೈಷಃ. ಇವನು ಹೇಗಿರ್ತಾನೆ ಅಂದರೆ ಆ ಮರದಂತೆ ಇರ್ತಾನೆ. ಮರದಲ್ಲಿ ಎಲೆ, ಹೂವು, ಕಾಯಿ, ರೆಂಬೆ, ಕೊಂಬೆ ಒಂದಾದ ನಂತರದೊಂದು ನಾಶವನ್ನು ಹೊಂದುತ್ತಾ ಇರ್ತವೆ. ಏಕೆಂದರೆ ಸಣ್ಣದ್ದಾದ ಮರ ಮೊದಲು ಹೇಗಿರುತ್ತೆ, ಒಂದು ರೊಂಬೆಯನ್ನು ಹೊಂದಿರುತ್ತೆ, ಕೊಂಬೆಯನ್ನು ಹೊಂದಿರುತ್ತೆ. ಬೆಳೀತಾ ಬೆಳೀತಾ ಯಾವ ರೊಂಬೆ ಕೊಂಬೆಗಳಿಂದ ತಾನು ಬೆಳೀತೇನೋ ಅದನ್ನು ಅದು ಬಿಡ್ತಾ ಬರುತ್ತೆ. ಏನು ಅದನ್ನೆಲ್ಲ ಹಿಡ್ಕೊಂಡಿರೋದಿಲ್ಲ. ಮರದ ದಂಟು ದೊಡ್ಡಾಗ್ತಾ ಇದ್ದಾಗೆ ಆ ಕಡೆ ಇಕ್ಕಿರುವಂಥ ಎಲೆಗಳು, ಕೊಂಬೆಗಳೆಲ್ಲ ಬೀಳ್ತಾ ಹೋಗ್ತವೆ. ಆದರೆ ಮರ ಮಾತ್ರ ಹಾಗೆಯೇ ಇರುತ್ತೆ. ಅಂದರೆ ಇದನ್ನು ಏಕೆ ಹೇಳ್ತಾ ಇದ್ದಾರೆ ಅಂದರೆ, ದೇಹ, ಇಂದ್ರಿಯ, ಪ್ರಾಣ ಇವುಗಳೆಲ್ಲ ನಾಶ ಆದರೂ ಕೂಡ ಇವನಿಗೆ ಯಾವ ನಾಶವೂ ಆಗೋದಿಲ್ಲ ಅಂತ. ನೈವ ಆತ್ಮನಃ ಸ್ವಸ್ಯ ಸದಾತ್ಮಕಸ್ಯ, ಆತ್ಮಸ್ವರೂಪನಾದಂಥ ಇವನಿಗೆ ದೇಹಾದಿಗಳಲ್ಲಿ ಅಭಿಮಾನ ಹೊರಟು ಹೋದರೆ ಏನೂ ಆಗೋದಿಲ್ಲ ಅಂತ. ಹೇಗೆ ಮರಕ್ಕೆ ರೆಂಬೆ, ಕೊಂಬೆ, ಎಲೆ, ಹೂವು, ಫಲ ಎಲ್ಲ ಬೀಳ್ತಾ ಇದ್ದರೂ ಕೂಡ ಏನೂ ಆಗೋದಿಲ್ಲ, ಮರ ಹಾಗೇ ಇರುತ್ತೆ. 100 ವರ್ಷಗಳ ಕಾಲ ಮರ ಹಾಗೇ ಇರುತ್ತೆ. ಆದರೆ ಮೊದಲಿನ ವರ್ಷದಲ್ಲಿ ಬಿಟ್ಟಂತಹ ಎಲೆ ಹಾಗೇ ಇರುತ್ತೆ, 100 ವರ್ಷ ಇರೋದಿಲ್ಲ. ಹಾಗೆ ಈ ಆತ್ಮಜ್ಞಾನಿಯಾದವನು ತನ್ನ ಸ್ವರೂಪವನ್ನು ತಾನು ನೋಡ್ತಾ ಇರ್ತಾನೆ. ಬಂದಿರುವಂತಹ ಈ ದೇಹ, ಇಂದ್ರಿಯ, ಪ್ರಾಣ ಇವುಗಳು ಯಾವುದೂ ಕೂಡ ಅವನು ತಾನಾಗಿ ನೋಡೋದಿಲ್ಲ ಅಂತ. ಇದನ್ನೆಲ್ಲ ಏಕೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಹಾಗಿರಬೇಕು ಅಂತ. ನಾವು ಕೂಡ ಈ ಒಂದು ಶರೀರೇಂದ್ರಿಯಾದಿಗಳಲ್ಲಿ ನಾನೂ ಎಂಬ ಭಾವನೆಯನ್ನು ಹೀಗೆ ಒಂದಾದ ನಂತರದಲ್ಲಿ ಒಂದು ಬಿಡ್ತಾ ಬರಬೇಕು. ಹೇಗೆ ಮರ ತಾನು ಕಳಚಿಕೊಂಡಂತಹ ಪತ್ರ ಪುಷ್ಪಾದಿಗಳಲ್ಲಿ ಅಭಿಮಾನವನ್ನು ಇಟ್ಕೊಳ್ಳೋದಿಲ್ವೋ, ಹಾಗೆ ನಮ್ಮ ಜೀವನದಲ್ಲಿ ಆಗುವಂತಹ ಆಗುಹೋಗುಗಳನ್ನು ಮತ್ತೆ ನಾವು ನೆನಪು ಮಾಡ್ಕೊಳ್ತಾ ನಿಜವಾದ ಯಾವ ಈ ಬ್ರಹ್ಮ ಚಿಂತನೆ ಇದೆಯೋ ಅದನ್ನು ಮರೀಬಾರದು, ಅದನ್ನು ನೆನಪಿಟ್ಕೊಳ್ಬೇಕು, ಉಳಿದಿದ್ದನ್ನೆಲ್ಲ ಮರೀಬೇಕು ಅಂತ. ಎಷ್ಟೆಲ್ಲ ಒಂದೊಂದು ಉದಾಹರಣೆಯೊಂದಿಗೆ ಈ ಬ್ರಹ್ಮತತ್ವವನ್ನು ಸಾಮಾನ್ಯವಾದ ಜನರಿಗೂ ಅರ್ಥವಾಗುವಂತೆ ಶಂಕರರು ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಈ ಗ್ರಂಥ ಇನ್ನೊಂದು 20-25 ಶ್ಲೋಕದವರೆಗೆ ಆತ್ಮಜ್ಞಾನದ ವಿಚಾರವನ್ನೇ ಮುಂದುವರಿಸುತ್ತೆ. ಆ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳಿ ಈ ತರಗತಿಗೆ ಉಪಸಂಹಾರವನ್ನು ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.